ಸುಂದರವಾದಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಹಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ನಮ್ಮ ಪ್ರೀತಿಯ ಬ್ರಾಹ್ಮಣರ ಕಾಫಿ ಬಾರ್ ಇದರ ಸಂಕಥನವನ್ನು ಮಹಾಭಾರತದಲ್ಲಿ ಹೇಗೆ ವೇದವ್ಯಾಸರು ಆ ಮಹಾಭಾರತದ ಒಂದು ಪಾತ್ರವಾಗಿ ಅದನ್ನು ನಡೆಸ್ಕೊಂಡು ಕೊನೆ ತನಕ ಬಂದರೋ, ಇಲ್ಲಿ ಮಟ್ಟಿಗೆ ತಂದರೋ, ಅದೇ ರೀತಿ ನಮ್ಮ ರಾಧಾಕೃಷ್ಣ ಈ ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಮಾತಿನ ಮೂಲಕ ಹೇಳಿದ್ದು ಯಾರಿಗೆ ಗೊತ್ತಾ? ನಮ್ಮ ವಿನಾಯಕ್ ಭಟ್ ಅವ್ರಿಗೆ. ವಿನಾಯಕ್ ಭಟ್ ಅವರು ಇದಕ್ಕೆ ಒಂದು ರೂಪವನ್ನು ಕೊಟ್ಟರು. ಎಲ್ಲ ಅತಿಥಿ ಅಭ್ಯಾಗತರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಮತ್ತು ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ವಿನಾಯಕ್ ಭಟ್. ಈ ಸುದಿನ ರಾಧಾಕೃಷ್ಣ ಅಡಿಗ ಇಡ್ಲಿ ಕಾಫಿ ಪರಂಪರೆ ಪಯಣ ಪುಸ್ತಕ ಬಿಡುಗಡೆ ಮತ್ತು ಬ್ರಾಹ್ಮಣರ ಕಾಫಿ ಬಾರ್ 61ನೇ ವರ್ಷದ ಸಂಭ್ರಮದ ಸಮಾರಂಭದ ಸುಂದರವಾದ ದಿನ. ಈ ಸಮಾರಂಭಕ್ಕೆ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವಂತಹ ಒಂದು ಸೊಗಸಾದ ಜವಾಬ್ದಾರಿಯನ್ನು ಹೊತ್ತು ನಿಮ್ಮ ಮುಂದೆ ನಿಂತಿದ್ದೇನೆ. ಅದಕ್ಕೂ ಮುನ್ನ ಈ ಕಾಫಿ ಬಾರ್ ಪರಂಪರೆಯ ಪದರುಗಳು ಹೇಗೆ ಪುಟಗಳಾದವು ಅನ್ನೋದನ್ನು ಒಂದೆರಡು ಮಾತುಗಳಲ್ಲಿ ಹೇಳ್ತೇನೆ. ಶ್ರೀ ರಾಧಾಕೃಷ್ಣ ಅಡಿಗರ ಪೂಜ್ಯ ತಂದೆಯವರಾದ ಶ್ರೀ ನಾಗೇಶ್ ಅಡಿಗರು 1965 ಜನವರಿ 27ರಂದು ಆರಂಭಿಸಿದಂತಹ ಒಂದು ಪುಟ್ಟ ಹೋಟೆಲ್ ಶಂಕರಪುರಂನ ಬ್ರಾಹ್ಮಣರ ಕಾಫಿ ಬಾರ್. ಬ್ರಾಹ್ಮಣರ ಕಾಫಿ ಬಾರ್ ಸ್ಥಾಪನೆಯಾಗಿ 61 ವರ್ಷ ಪೂರೈಸಿ 62ಕ್ಕೆ ಕಾಲಿಟ್ಟಿರೋ ಈ ಸಂದರ್ಭದಲ್ಲಿ ಅದರ ನೆನಪಿನಲ್ಲಿ ಉಳಿಯುವಂತಹ ಏನಾದರೂ ಮಾಡಬೇಕು, ಈ ಕಾಫಿ ಬಾರ್ ಪರಂಪರೆ ಇತಿಹಾಸವಾಗಿ ದಾಖಲಾಗಬೇಕು ಅಂತ ಕನಸು ಕಂಡರು ಶ್ರೀ ರಾಧಾಕೃಷ್ಣ ಅಡಿಗರು ಹಾಗೂ ಅವರ ಶ್ರೀಮತಿ ಅಖಿಲ ಅವರು ಮತ್ತು ಕುಟುಂಬದವರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1935ರಷ್ಟು ಹಿಂದೆನೆ ಅವರ ಅಪ್ಪಯ್ಯ ನಾಗೇಶ್ ಅಡಿಗರು ಮತ್ತು ಅಮ್ಮ ಸರಸ್ವತಿ ಅವರು ಹುಟ್ಟೂರು ಕೊಂಡಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಹೋಟೆಲ್ ಮಾಡೋಕೆ 30 ವರ್ಷ ಕಷ್ಟಪಟ್ಟರು. ಕೊನೆಗೆ ಈ ಒಂದು ಬ್ರಾಹ್ಮಣರ ಕಾಫಿ ಬಾರ್ ಅನ್ನೋ ಪರಂಪರೆಯನ್ನ ಬಿಟ್ಟು ಹೋದರು. ಅವರ ಪರಿಶ್ರಮದ ಪ್ರಯಾಣವನ್ನೇ ಒಂದು ಜೀವನ ಚರಿತ್ರೆಯಾಗಿ ಬರೆಸಬೇಕು ಅಂತ ಆಸೆ ಪಟ್ಟರು ಶ್ರೀ ರಾಧಾಕೃಷ್ಣ. ಈ ಆಲೋಚನೆಯನ್ನ ಹಿರಿಯ ಪತ್ರಕರ್ತ ಶ್ರೀ ಬೇಳೂರು ಸುದರ್ಶನ್ ಅವರ ಜೊತೆ ಹಂಚಿಕೊಂಡ್ರು. ಅವರು ಕಾಫಿ ಬಾರ್ ಚರಿತ್ರೆಯನ್ನ ವರ್ತಮಾನದಲ್ಲಿ ವರದಿ ಮಾಡುವಂತಹ ಒಂದು ಅಪರೂಪದ ಜವಾಬ್ದಾರಿಯನ್ನು ನಾನು ವಹಿಸಿದ್ರು. ನಾನಂತೂ ಈ ಕೆಲಸವನ್ನು ತುಂಬಾ ಪ್ರೀತಿಯಿಂದ ಒಪ್ಪಿಕೊಂಡೆ. ಹಿರಿಯ ಪತ್ರಕರ್ತರಾದ ರಾಧಾಕೃಷ್ಣ ಅಡಿಗರ ಆತ್ಮೀಯರು ಆಗಿರುವಂತಹ ಶ್ರೀ ವಿಶ್ವೇಶ್ವರ ಭಟ್ ಸರ್ ನಮಗೆ ಸಮರ್ಥವಾದ ಮಾರ್ಗದರ್ಶನ ಮಾಡಿದರು. ಮುಖಪುಟ ವಿನ್ಯಾಸ, ಶೀರ್ಷಿಕೆಗಳ ಅಂದ ಹೆಚ್ಚಿಸಿದರು. 8-9 ತಿಂಗಳ ಪರಿಶ್ರಮದ ಫಲ ಇದೀಗ ನಿಮ್ಮ ಕಣ್ಮುಂದೆ ಅನಾವರಣಗೊಳ್ತಾ ಇದೆ. ರಾಧಾಕೃಷ್ಣ ಅಡಿಗ ಇಡ್ಲಿ ಕಾಫಿ ಪರಂಪರೆಯ ಪಯಣ ಜೀವನ ಚರಿತ್ರೆ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಇಲ್ಲೊಂದು ವಿಷಯ ಹೇಳಲೇಬೇಕು. ಶೀರ್ಷಿಕೆ ಚರ್ಚೆ ಮಾಡ್ತಾ ಇದ್ದಾಗ ಶ್ರೀ ವಿಶ್ವೇಶ್ವರ ಭಟ್ ಸರ್ ಹೇಳಿದರು, ಯಾವುದೇ ಪರಂಪರೆಯ ಬಗ್ಗೆ ಒಂದು ಜನರಿಗೆ ಗೊತ್ತಿರುವಂತಹ ವ್ಯಕ್ತಿಯ ಮೂಲಕ ಹೇಳಿದರೆ ಅದು ಇನ್ನೂ ಪರಿಣಾಮಕಾರಿಯಾಗಿರುತ್ತೆ. ಆ ವ್ಯಕ್ತಿ ಕಥಾನಾಯಕನ ತರ ಓದುಗರನ್ನು ಪುಸ್ತಕದೊಳಗೆ ಕರ್ಕೊಂಡು ಹೋಗ್ತಾರೆ ಅಂತ. ಹಾಗಾಗಿ ರಾಧಾಕೃಷ್ಣ ಅಡಿಗರ ಹೆಸರು ದೊಡ್ಡದಾಗಿ ಕಾಣೋ ಹಾಗೆ ಮಾಡಿದರು. ಅವರ ಸಲಹೆ ಕೇಳಿ ರಾಧಾಕೃಷ್ಣ ಅಡಿಗರಿಗೆ ಸಂಕೋಚವೇ ಆಯಿತು, ಆದರೂ ಒಪ್ಕೊಂಡ್ರು. ಹಾಗೇನೆ ತಮ್ಮ ಹೆಸರನ್ನು ಪ್ರಧಾನವಾಗಿ ಹಾಕೋಕೆ ಒಪ್ಕೊಂಡ್ರು. ಅವರು ವಿನಮ್ರರಾಗಿ ಹೇಳಿದಿಷ್ಟೇ, ಇಲ್ಲಿ ನಾನು ಅನ್ನೋದಿಲ್ಲ, ನಾವು, ನಮ್ಮ ಪರಂಪರೆ. ಅಪ್ಪಯ್ಯ ಇಲ್ಲಿ ಮುಖ್ಯ. ಅಪ್ಪಯ್ಯನೇ ಈ ಗ್ರಂಥದ ನಿಜವಾದ ಕಥಾನಾಯಕ, ಅಮ್ಮನೇ ಕಥಾನಾಯಕಿ. ಇವಿಷ್ಟು ಹಿನ್ನೆಲೆಯೊಂದಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಬ್ರಾಹ್ಮಣರ ಕಾಫಿ ಬಾರ್ 61ನೇ ವರ್ಷದ ಸಂಭ್ರಮ ಕಾರ್ಯಕ್ರಮ ಮುಂದುವರಿಸೋಣ. ಮೊದಲಿಗೆ ಅಂದ್ಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನ್ನಿಧ್ಯ ಬೇಕು ಅಂತ. ಹಾಗಾಗಿ ಅಡಿಗ ದಂಪತಿಗಳು ಮೊದಲು ಹೊರಟಿದ್ದು ಮಂತ್ರಾಲಯಕ್ಕೆ. ಇವರ ಆಹ್ವಾನ ಮನ್ನಿಸಿ ಮಂತ್ರಾಲಯದ ಶ್ರೀಗಳು ಆಶೀರ್ವಾದ ಮಾಡಿ ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ, ಅವರ ಪಾದಾರವಿಂದಗಳಿಗೆ ನಮಸ್ಕಾರಗಳು. ಇನ್ನು ಈ ಪುಸ್ತಕ ಬಿಡುಗಡೆಯನ್ನು ಮಾಡೋದಕ್ಕೆ ಸಂತೋಷದಿಂದ ಒಪ್ಪಿಕೊಂಡು ತಮ್ಮ ಬಿಡುವಿಲ್ಲದ ಕಾರ್ಯಚಟುವಟಿಕೆ, ಗುರುತರ ಜವಾಬ್ದಾರಿಗಳ ನಡುವೆ ಸಮಯ ಹೊಂದಿಸಿಕೊಂಡು ಆಗಮಿಸಿರುವಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶ್ರೀ ದೇವದಾಸ್ ಅವರಿಗೆ ಆದರಪೂರ್ವಕ ಸ್ವಾಗತ, ಸುಸ್ವಾಗತ. ಶ್ರೀ ರಾಧಾಕೃಷ್ಣ ಅಡಿಗ ಹಾಗೂ ಅಖಿಲ ದಂಪತಿಗಳು ಸ್ವಾಗತ ಸತ್ಕಾರ ಮಾಡಬೇಕಾಗಿ ಕೋರ್ಕೊಳ್ತೇನೆ.
ಕೈಗಳು ಅನಿವಾರ್ಯ. ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಯುತ ಅವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತೀವಿ. ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮಾನ್ಯ ಸಂಸದರು ಶ್ರೀಯುತ ತೇಜಸ್ವಿ ಸೂರ್ಯ ಎಲ್ಲ ಗಣ್ಯರು ಪವಿತ್ರವಾದಂತಹ ಕೆಲಸದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಶ್ರೀಮತಿ ಅಖಿಲ ಅಡಿಗ ಅವರ ಕನಸು ನನಸಾಗ್ತಿದೆ. ಬಹಳ ಖುಷಿಯಿಂದ, ಸಂತೋಷದಿಂದ, ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನ ಅವರು ಸಜ್ಜುಗೊಳಿಸಿದ್ದಾರೆ. ಎಲ್ಲರ ಪ್ರೀತಿಯ RK ಸರ್ ಅವರ ರಾಧಾಕೃಷ್ಣ ಅಡಿಗ ಇಡ್ಲಿ ಕಾಫಿ ಪರಂಪರೆ ಪಯಣ. ಕಾಫಿ ಬಾರಿನ ಮುಂದಿನ ಪೀಳಿಗೆಗೆ ದಾಟಿಸಿದ ರಾಧಾಕೃಷ್ಣ ಅಡಿಗರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಅಂತ ಬೇಳೂರು ಸುದರ್ಶನ ಅವರು ಅಡಿಗರಿಗೆ ನಮ್ಮ ಹಾರ್ದಿಕ ಅಭಿನಂದನೆಯನ್ನ ಸಲ್ಲಿಸೋಣ. ಬೇಕು ಅನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಮತ್ತು ಅನ್ನ ಕುಟೀರದ ಮಾಲೀಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ ಹೆಬ್ಬಾರ್ ಅವರು ದಯಮಾಡಿ ವೇದಿಕೆ. ಈ 5 ಜನ ಹಿರಿಯರಿಗೆ ರಾಧಾಕೃಷ್ಣ ಅಡಿಗ ಇಡ್ಲಿ ಕಾಫಿ ಪರಂಪರೆ ಪಯಣ ಪುಸ್ತಕ ಲೋಕಾರ್ಪಣೆಗೊಂಡಿದೆ. ಮೊದಲ ಪ್ರತಿಯನ್ನ ಈ 5 ಜನ ಹಿರಿಯರಿಗೆ ಅನ್ನ ಕುಟೀರದ ಮಾಲೀಕರಾಗಿರುವಂತಹ ಚಂದ್ರಶೇಖರ ಹೆಬ್ಬಾರ್ ಹಾಗೂ ನಿಜ ಬೆಂಗಳೂರಿನ ಒರಿಜಿನಲ್ ಬೆಂಗಳೂರಿನ ದಕ್ಷಿಣ ಬೆಂಗಳೂರು ಎಂಬ ಮಾಯಕದ ಹಲವು ವರ್ಣರಂಜಿತ ಪುಟಗಳು ಇಲ್ಲಿ ದಾಖಲಾಗಿವೆ. ಈ ರೂಪಾಂತರದ ಭಾರೀ ಗಾಳಿಗೆ ಬೆಂಗಳೂರೇ ತತ್ತರಿಸಿದರೂ ನಮ್ಮ ಕಾಫಿ ಬಾರ್ ಮಾತ್ರ ಗಟ್ಟಿಯಾಗಿ ನಿಂತಿದೆ, ನಿಲ್ಲುತ್ತೆ. ಈ ಪಯಣ ಮುಂದೆಯೂ ಸಾಗುತ್ತೆ. ಮತ್ತೊಮ್ಮೆ RK ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ.
ಇಲ್ಲ ಮೇಡಮ್, ಇಲ್ಲಿ ಸರ್ ಬನ್ನಿ. ಇಲ್ಲಿ PC ರಾವ್ ಸರ್ ಇದ್ದಾರೆ. ಹಾಗೆ ಇಲ್ಲಿ PC ರಾವ್ ಸರ್. ಛಾಯಾಚಿತ್ರದ ಕ್ಷಣ. ಎಲ್ಲ ಹಿರಿಯರಿಗೂ ಧನ್ಯವಾದಗಳು. ಈಗ ನಾವೆಲ್ಲ ಕಾಯ್ತಾ ಇರೋದು ಯಾರ ಮಾತಿಗಾಗಿ? ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮಾನ್ಯ ಸಂಸದಿ. ಬೇರೆ ಇನ್ನೇನು ಹೇಳಬೇಕಾಗಿಲ್ಲ ಅನ್ಸುತ್ತೆ, ಅದು ಕ್ಲೀಶೆ ಆಗುತ್ತೆ. ತೇಜಸ್ವಿ ಸೂರ್ಯ ಅವರ ಮಾತಿಗಾಗಿ ಕರೆ ಸರ್. ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಘನತೆವೆತ್ತ ನ್ಯಾಯಾಧೀಶರಾಗಿರುವಂತಹ ನಮ್ಮ ಬೆಂಗಳೂರು ದಕ್ಷಿಣದವರೇ ಅನ್ನುವಂಥದ್ದಕ್ಕೆ ನಮಗೆ ಅವ್ರ ಮೇಲೆ ಹೆಚ್ಚು ಅಭಿಮಾನ. ದೇವದಾಸ್ ಸಾಹೇಬರು ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷ ಅಂದರೆ ಇರೋರೆಲ್ಲರೂ ಕೂಡ ಅಡಿಗರ ಕಸ್ಟಮರ್ಸ್, ಆಮೇಲೆ ಎಲ್ಲರೂ ರೆಗ್ಯುಲರ್ ಕಸ್ಟಮರ್ಸ್. ಸ್ಟೇಜ್ ಮೇಲೆ ಇರೋರೆಲ್ಲರೂ ಕೂಡ, ಇಲ್ಲಿ ಸಭೆಯಲ್ಲಿರೋರೆಲ್ಲರೂ ಕೂಡ ನಾನು ಬಹಳ ಗೌರವದಿಂದ ನೋಡುವಂಥ, ನಾನು ಬಹಳ ಪ್ರೀತಿಸುವಂಥ, ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ವ್ಯಕ್ತಿ ನಮ್ಮ ವಿಶ್ವೇಶ್ವರ ಭಟ್ರು. ಅವರು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಮಸ್ಕಾರಗಳು. ನಮ್ಮ ರುದ್ರೇಶ್ ಸರ್, ಬೆಂಗಳೂರಿನಲ್ಲಿ ಹೋಮಿಯೋಪತಿಗೆ ಅನ್ವರ್ಥ, ಅವರು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ. ಅವ್ರಿಗೆ ನಮಸ್ಕಾರಗಳು. ವಿನಾಯಕ್ ಭಟ್ರಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಮತ್ತು ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ನಮ್ಮ ರಾಧಾಕೃಷ್ಣ ಅಡಿಗರು ಇವತ್ತು ಒಳ್ಳೆ ಕಚ್ಚೆ ಪಂಚೆ ಹುಟ್ಟಿ ಇವತ್ತು ವೇದಿಕೆ ಮೇಲೆ ಬಹಳ ವಿಜೃಂಭಣೆಯಿಂದ ಕೂತಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೂ ಸ್ವಾಗತ ಮಾಡಿ ಅವರ ಇಡ್ಲಿ ಕಾಫಿ ಪರಂಪರೆ ಪಯಣ ಪುಸ್ತಕಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣ ಅಂತಂದ್ರೆ ಅದು ಜಾಗ್ರಫಿಕಲ್ ಬೌಂಡ್ರಿ ಅಲ್ಲ, ಅದೊಂದು ಕಲ್ಚರಲ್ ಫೀಲಿಂಗ್, ಅದೊಂದು ಎಮೋಷನ್. ಆ ಎಮೋಷನ್ನಿಗೆ ಹಲವಾರು ಎಪಿಸೆಂಟರ್ಸ್ಗಳಿದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದಂಥ ಎಪಿಸೆಂಟರು ಅಂತಂದ್ರೆ, ಕಲ್ಚರಲ್ ಸೆಂಟರು ಅಂತಂದ್ರೆ ನಮ್ಮ ಬ್ರಾಹ್ಮಣರ ಕಾಫಿ ಬಾರ್. ಹಲವಾರು ಕಾರಣಗಳಿಗೆ. ಒಂದು, ಇಲ್ಲಿರುವಂತಹ ಸಭಿಕರಲ್ಲಿ ಬಹಳಷ್ಟು ಜನ ದೇಶ ವಿದೇಶಗಳನ್ನ ಸುತ್ತಿರುವಂತಹ ಜನ ನಾವೆಲ್ಲರೂ ಇಲ್ಲಿದ್ದೀವಿ. ಒಂದಂತೂ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ, ಇಂಡಿಯಾದ ಯಾವುದೇ ನಗರದಲ್ಲಿ, ಅದು ಮುಂಬೈ, ಪುಣೆ, ದೆಹಲಿ, ಕಲ್ಕತ್ತಾ ಆದಿಯಾಗಿ ಯಾವುದೇ ಮಹಾನಗರದಲ್ಲೂ ಕೂಡ ನಿಮಗೆ ಬೆಂಗಳೂರಿನಲ್ಲಿ, ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ನಿಮಗೆ ಸಿಗುವಂಥ ಈ ಹೋಟೆಲ್ಗಳ ಒಂದು, ಈ ದರ್ಶಿನಿಗಳ ಒಂದು ಪರಂಪರೆ ಏನಿದೆ ಅದು ನಿಮಗೆ ಎಲ್ಲೂ ಸಿಗೋದಿಲ್ಲ. ದಿಸ್ ಇಸ್ ವೆರಿ ವೆರಿ ಡಿಫ್ರೆಂಟ್ ಅಂಡ್ ಯುನೀಕ್ ನಮ್ಮ ಊರಿಗಿರುವಂಥದ್ದು. 2-3 ಅದರಲ್ಲಿ ವಿಶೇಷತೆ.
ಒಂದು ಈಗ ತಾನೇ ಅಡಿಗರು ನಾಪಿಸ್ಕೊಂಡು 85 ವರ್ಷದ ಅವರ ಪ್ರತಿನಿತ್ಯದ ಮೊದಲ ಗ್ರಾಹಕರಿಗೆ ಅವರು ಈಗ ಸನ್ಮಾನ ಮಾಡೋದು. ನಾವು ಇಂಗ್ಲಿಷಲ್ಲಿ ಹೇಳಕ್ ಕೇಳಿದ್ದೀವಿ, an apple a day keeps a doctor away ಅಂತ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಆರೋಗ್ಯದ ಸೀಕ್ರೆಟ್ ಏನು ಅಂತ. ಬ್ರಾಹ್ಮಣರ ಕಾಫಿ ಬಾರಿಗೆ ದಿನಕ್ಕೆ 3 ಸತಿ ಬರದೇ ಇದ್ರು. 3 ಸತಿ ಬರ್ತಾರಂತೆ. 45 ವರ್ಷದಿಂದ ಬರ್ತಾ ಇದ್ದಾರೆ. ಇದು ಅವ್ರಿಗೆ 85. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಸರ್? 85 ವರ್ಷ ಅವರಿಗೆ ಬರ್ತಾನೆ ಇದ್ದಾರೆ. ಮೊದಲನೇದು ಶುರುವಾದಾಗಿಲ್ಲ. ನಮ್ಮ ಬೆಂಗಳೂರಿನ ಹೋಟ್ಲುಗಳಲ್ಲಿ ಆರೋಗ್ಯಕರ ಊಟದ ಒಂದು ಪರಂಪರೆ ಬಂದಿದ್ರು ಕೂಡ ಅದಕ್ಕೆ ಅಡಿಗರು, ಅವರ ಸಮಕಾಲೀನರು, ಇಲ್ಲಿ ಬಹಳ ಜನ ಇಲ್ಲೆಲ್ಲ ಹಿರಿಯರಿದ್ದಾರೆ, ಈ ಹೋಟೆಲ್ಗಳನ್ನ ನಡೆಸಿರುವಂತ ಬಹಳಷ್ಟು ಜನ ಹಿರಿಯರು. ಅವರು ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ಈ ಒಂದು ಕಲ್ಚರಲ್ ವ್ಯಾಲ್ಯೂ ಅಡಿಷನ್ ಮಾಡಿರುವಂತ ಹಿರಿಯರುಗಳು ಇವರೇ ಎಲ್ಲರೂ ಕೂಡ ಇದೆ. ಅದು ಬೆಂಗಳೂರಿನಲ್ಲಿ ನಾವು ನೋಡುವಂತ ಒಂದು ವಿಶೇಷ. ಇನ್ನು ನಾವು ಕೇಶವ ಕೃಪಕ್ಕೆ ಎಷ್ಟೋ ಸತಿ ಮೀಟಿಂಗ್ ಕರೀತೀವಿ, ಬೈಠಕ್ಕು ನಮ್ಮ ಹಿರಿಯರೆಲ್ಲರೂ. ಬಹಳಷ್ಟು ಸತಿ ನಾವು ಮೀಟಿಂಗಿಗಿನ್ನ ಉತ್ಸಾಹಕ್ಕಿಂತ ಹೆಚ್ಚಾಗಿ ಕೇಶವ ಕೃಪ್ತ ಹತ್ರ ಹೋದ್ರೆ ಹಂಗೆ ಒಂದು ಇಡ್ಲಿ, ಒಂದು ಖಾರಾಬಾತು, ಒಂದು ಕಾಫಿ ತಿರ್ಬೋದು ಅಂತಾನೆ ಅಲ್ಲಿ ಬರ್ತಿದ್ವಿ. ಆ ತರ ಬಹಳಷ್ಟು ಜನ ಈ ಭಾಗದಲ್ಲಿ ಹಿಂಗೆ ಹೋಗ್ತಾ ಅಲ್ಲೊಂದು ನಿಮಿಷ ಈಗ ದೇವಸ್ಥಾನ ಹತ್ರ ಹೋದಾಗ ಒಂದು ನಮಸ್ಕಾರ ಹಾಕೋಗೋ ತರ ಈ ಚಾಮರಾಜಪೇಟೆ ಮೇಲೆ, ಬಸವನಗುಡಿ ಮೇಲೆ ಹೋಗ್ಬೇಕು ಅಂದವರು ಹಶ್ವಾಗಿರ್ಲಿ ಹಶ್ವಾಗಿಲ್ದಲೇ ಇರಲಿ ಒಂದು ಅಲ್ವಾ ಒಂದು ಕಾಫಿ ಕುಡಿದು ಹೋಗೋಣ ಅಥವಾ ಒಂದು ಸಿಂಗಲ್ ಇಡ್ಲಿ ತಿಂದೋಗೋಣ ಅಂತನಾದ್ರೂ ಬರುವಂತ ಬಹಳಷ್ಟು ಜನ ಇಲ್ಲಿ ಬರೋರು ನಾವು ನೋಡಿದ್ವಿ. ಎರಡನೇ, ನಾನು ಇತ್ತೀಚೆಗೆ ನೋಡ್ತಾ ಇರುವಂತ ಇನ್ನೊಂದು ಟ್ರೆಂಡ್ ನೀವುಗಳೆಲ್ಲ ನೋಡಿರ್ತೀರ, ನಾವು ಹೇಳಿರಲ್ಲ, ಕೆಲವು ಸತಿ ಅನ್ಕೊಂಡಿರ್ತೀವಿ. ಈ ಹೊಸ ಹೋಟೆಲ್ಗಳೆಲ್ಲ ಬರ್ತಾ ಇದ್ದಾರೆ, ಇನ್ವೆಸ್ಟರ್ಸ್ಗಳನ್ನು ತಗೊಂಡ್ ಬರ್ತಾರೆ. ಈ VC ಫರ್ಮ್ಸ್ಗಳು ನಡೆಸೋ ರೀತಿ ಆಗ್ತಾ ಇದ್ದಾವೆ. ಇಟ್ ಈಸ್ ಅ ಸೈನ್ ಆಫ್ ಪ್ರೋಗ್ರೆಸ್ ಅಂಡ್ ಮಾಡರ್ನೈಸೇಷನ್ ಆಫ್ ಎನ್ ಇಕಾನಮಿ. ಅದನ್ನ ಯಾರು ಅದನ್ನ ಇಲ್ಲ ಅಲ್ಗಳಿತಾ ಇಲ್ಲ. ಆದ್ರೆ ಅವ್ಯಾವೂ ಕೂಡ ಒಂದು ಕಲ್ಚರಲ್ ಸೆಂಟರ್ ಆಗಿ ಅಥವಾ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಅಥವಾ ಬೆಂಗಳೂರಿಗೆ ಹೋದಾಗ ಮಸ್ಟ್ ಡೂ ಅನ್ನುವಂಥದ್ದಾಗ್ಲಿ ಆ ವ್ಯಾಲ್ಯೂ ತಗೊಳ್ಳೋದಕ್ಕೆ ಬಹುಶಃ ಇನ್ನೂ 30-40 ವರ್ಷ ಅದನ್ನ ಇನ್ನೂ ಕೆಲಸ ಮಾಡ್ತಾ ಹೋದಾಗ ಆ ಕಳಿಸೋವಂಥದ್ದು ಇನ್ನೂ ಅವಕ್ಕಿದೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಇಲ್ಲಿ ಲಾಲ್ಬಾಗಿಗೆ ಬರ್ತಾರೆ ಟೂರಿಸ್ಟ್ ಬಸ್ಸಲ್ಲಿ, ಫಾರಿನರ್ಸ್ ಅವರು ಇವರು ಎಲ್ಲ. ಅಲ್ಲಿ ಟೂರಿಸ್ಟ್ ಬಸ್ಸು ಲಾಲ್ಬಾಗಿಗೆ ಬಂದು ಎಲ್ಲ ಬಂದವರು ಅಲ್ಲಿಂದ ಟರ್ನ್ ಆಗಿ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಹತ್ರ ಬಂದು ಅದು ಬೆಂಗಳೂರಿಗೆ ಬಂದು ನೋಡಿ ಹೋಗ್ಲೇಬೇಕಾಗಿರುವಂತ ಜಾಗ ಅನ್ನೋ ರೀತಿ ಬಂದು ಹೋಗೋದನ್ನು ನಾವು ನೋಡಿದ್ವಿ. ಇದ್ರಲ್ಲಿ ನಮಗೆ ಅಡಿಗರ ಹತ್ರ ನಾನು ಎಷ್ಟೋ ಸತಿ ಕೇಳಿದ್ದೀನಿ, ಈಗ ನಮ್ಮ ಮನೇಲೇನೆ ಇವತ್ತು ಇಡ್ಲಿ ಮಾಡಿದ್ರೆ ಮಾರನೇ ದಿವಸ ಇಡ್ಲಿ ಅದೇ ತರ ಇರಲ್ಲ. ಒಂದ್ ದಿವಸ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಒಂದ್ ದಿವಸ ಚಟ್ನಿ ಸ್ವಲ್ಪ ಉಪ್ಪು ಜಾಸ್ತಿನೋ, ಖಾರನೋ ಕಡಿಮೆನೋ, ಸ್ವಲ್ಪ ಗಟ್ಟಿನೋ, ಏನೋ ಒಂದು. ಅಡಿಗರು ಅವ್ರ ತಂದೆಯವರ ಕಾಲದಿಂದ ಇವತ್ತಿನವರೆಗೆ ನೀವು ಯಾವತ್ತೇ ಹೋಗಿ ಇಡ್ಲಿ ಅದೇ ರೀತಿ ಇರುತ್ತೆ, ಖಾರಾಬಾತ್ ಅದೇ ರೀತಿ ಇರುತ್ತೆ. ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಹೆಸರು ಅಂತಂದ್ರೆ ಅದು ಅಡಿಗರ ಬ್ರಾಹ್ಮಣರ ಕಾಫಿ. ಇಟ್ಸ್ ಸೋ ಹಾರ್ಡ್. ನಿಮಗೆ ಒಂದು ಯಾವುದೇ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಆಗಬೇಕು ಅಂತಂದ್ರೆ ಫ್ಲೂಕ್ ಅಂತ ಅದು ಪರಿಗಣಿಸಬಾರದು ಅಂತಂದ್ರೆ ಒಂದ್ ಸತಿ 2 ಸತಿ ಮಾಡಿದ್ರೆ ಆಗಲ್ಲ. ಸಚಿನ್ ತೆಂಡೂಲ್ಕರ್ ಯಾವುದೋ ಒಂದು ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದಿದ್ದಕ್ಕೆ ಸಚಿನ್ ತೆಂಡೂಲ್ಕರ್ ಗ್ರೇಟೆಸ್ಟ್ ಕ್ರಿಕೆಟರ್ ಅಂತ ಆಗಲ್ಲ. 50 ವರ್ಷಕ್ಕೆ ಸಚಿನ್ ತೆಂಡೂಲ್ಕರ್ 30 ವರ್ಷ ಕ್ರಿಕೆಟ್ ಆಡಿದ್ರೆ 30 ವರ್ಷ ಫಾರ್ಮ್ ಅನ್ನ ಕ್ಲಾಸ್ ಅನ್ನ ಮೇಂಟೈನ್ ಮಾಡಿರೋದ್ರಿಂದನೇ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಅಂತ ಅನ್ಸ್ಕೊಂಡಿದ್ದೆ. ನಮ್ಮ ಅಡಿಗರು ಕೂಡ ಒಂದು ದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗದಲೇ ಇರೋ ರೀತಿ, ಒಂದು ದಿನ ಅದು ಹಾಳಾಗ್ದಲೇ ಇರೋ ರೀತಿ, ಏರ್ಪೇರ್ ಆಗದಲೇ ಇರೋ ರೀತಿ ಅವರು ಅವರ ತಂಡ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಇಟ್ ಈಸ್ ಅ ವ್ಯಾಲ್ಯೂ ಇನ್ ಇಟ್ಸೆಲ್ಫ್, ಇಟ್ ಈಸ್ ಅನ್ ಅಚೀವ್ಮೆಂಟ್ ಇನ್ ಇಟ್ಸೆಲ್ಫ್. ಅದನ್ನ ನಾವೆಲ್ಲರೂ ಕೂಡ ಖುಷಿ ಪಡುವಂಥದ್ದು. ಇನ್ನು ಕಡೆಯದಾಗಿ ಇನ್ನು ಭಟ್ರೆಲ್ಲರೂ ಬಹಳ ಚೆನ್ನಾಗಿ ಮಾತನಾಡೋರು ಇದ್ದಾರೆ. ನಾನು ಅಡಿಗರು ಇನ್ನೊಂದು ಕ್ವಾಲಿಟಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಅವರು ಅವರ ಗ್ರಾಹಕರಿಗೆ ಅನ್ನ ಕೊಟ್ಟು ಎಷ್ಟು ಪುಣ್ಯ ಸಂಪಾದಿಸಿದ್ದಾರೋ
ಬಹುಶಃ ಅದಕ್ಕಿಂತ ಹೆಚ್ಚು ತಿರುಪತಿಗೆ ಜನರನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿರೋದ್ರಿಂದ ಅವ್ರು ಇನ್ನೂ ಜಾಸ್ತಿ ಜನ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಎಷ್ಟೋ ದಶಕಗಳಿಂದ ಪ್ರತಿ ವಾರ ತಿರುಪತಿಯಲ್ಲಿ ಅವರು ದರ್ಶನ ಮಾಡ್ತಾರೆ. ನಾನು ಎಷ್ಟೋ ಸತಿ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಆಫೀಸಲ್ಲೇ ನಾನು ಎಷ್ಟೋ ಸತಿ ಅವ್ರಿಗೆ ಹೇಳಿ ಕಳಿಸಿದ್ದೀನಿ, ನಮ್ಮಲ್ಲಿ ತಿರುಪತಿಗೆ ಟಿಕೆಟು ಅದು ಕೇಳ್ಕೊಂಡು ಜನ ಬರ್ತಾರೆ. ನಾನು ನಮ್ಮ ಮೆಂಬರ್ಸ್ ಯಾರಿರ್ತಾರೆ ಅವ್ರಿಗೆ ಕೇಳ್ತೀವಿ, ಪಾಪ ಅವ್ರದ್ದು ಕೋಟ ಎಲ್ಲ ಖಾಲಿ ಆಗೋಗ್ಬಿಡ್ತದೆ. ಯಾರೋ ಬಹಳ ಬೇಕಾಗಿರೋರು ಇರ್ತಾರೆ, ಎಲ್ಲೂ ಟಿಕೆಟ್ ಸಿಗ್ತಿಲ್ಲ ಅಂತಂದಾಗ ನೀವೊಂದು ಕೆಲಸ ಮಾಡಿ, ಅಡಿಗರಿಗೆ ಹಿಡ್ಕೊಳ್ಳಿ, ಅವ್ರು ಹೆಂಗೋ ಮಾಡಿ ನಿಮ್ಗೊಂದು ದರ್ಶನ ಮಾಡಿಸ್ತಾ ಈ ವಾರ ಅಂತ ಬಹಳ ಜನ ನಾನೇ ಕಳಿಸ್ಬಿಟ್ಟಿದ್ದೀನಿ. ಅಡಿಗರು ಆ ಥರ ಬಹಳಷ್ಟು ಜನನ ತಿರುಪತಿಯಲ್ಲಿ ದರ್ಶನ ಕೂಡ ಮಾಡಿಸಿದ್ದಾರೆ. ಬಹಳ ದೊಡ್ಡ ದೈವ ಭಕ್ತರು. ನಮ್ಮ ಬಸವನಗುಡಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಯಾವಾಗಲೂ ಸ್ವಿಮ್ಮಿಂಗ್ ಕೂಡ ಮಾಡ್ತಾರೆ. ಬಹಳಷ್ಟು ಜನ ಗೊತ್ತಿಲ್ಲ, ಅದು ಬಹಳ ಒಳ್ಳೆ ಈಜುಗರು ಕೂಡ, ಬಹುಮುಖ ಪ್ರತಿಭೆ, ಹಸನ್ಮುಖಿ. ಯಾವಾಗಲೂ ಕೂಡ ನೀವು ಹೋಟೆಲ್ಗೆ ಹೋಗಿ ಅಲ್ಲಿ ಎಷ್ಟು ಗಜಿಬಿಜಿ ಇರುತ್ತೆ, ಬ್ಯುಸಿ ಇರುತ್ತೆ, ಅಲ್ಲಿ ಜನ ಆ ಕಡೆ ಆರ್ಡರ್ ಕೊಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲೂ ಮಾತ್ರ ಅಡಿಗರು ಬಂದ ಪ್ರತಿಯೊಬ್ಬರೂ ಅಷ್ಟೇ ನಗುಮುಖದಿಂದ ಮಾತಾಡಿಸ್ತಾ ಬನ್ನಿ ಬನ್ನಿ ಅಂತ ಹೇಳಿ ಮನೆಗೆ ಕರೆದು ಅವ್ರಿಗೆ ಏನೋ ಒಂದು ಸತ್ಕಾರ ಮಾಡೋ ರೀತಿ ಅವರು ಅಲ್ಲಿ ಎಲ್ಲರೂ ಗ್ರಾಹಕರನ್ನ ನೋಡ್ತಾರೆ. ನಾವು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹೋಟ್ಲಿಗೆ ಹೋಗ್ತಿದೀವಿ ಅನ್ನೋ ಭಾವನೆ ಯಾವ ಗ್ರಾಹಕರಿಗೂ ಬ್ರಾಹ್ಮಣರ ಕಾಫಿ ಬಾರಲ್ಲಿ ಬರೋದೇ. ಅದು ಅಲ್ಲಿರುವಂತ ವಿಶೇಷ. ನಾವಲ್ಲಿ ಏನೋ ನಮ್ದು ಮನೆಗೆ ಹೋಗ್ತಾ ಇದೀವಿ, ನಮ್ಮವ್ರದ್ದು ಯಾವ್ದೋ ಇದಕ್ಕೆ ಹೋಗ್ತಿದೀವಿ ಅನ್ನೋ ಭಾವನೆಯನ್ನ ಎಲ್ಲ ಗ್ರಾಹಕರಿಗೂ ಕೂಡ ಇಷ್ಟು ವರ್ಷ ಅವರು ಬರೆಸಿದ್ದಾರೆ. ಯಾವುದೇ ಸಂಸ್ಥೆಯಲ್ಲಿ ಆ ಕಲ್ಚರ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಬಹಳ ಒಂದು ವಿರಳವಾದಂತಹ ಸಂಗತಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಕಾಫಿ ಮಾಸ್ಟರ್ ಯಾರಲ್ಲಿ ಕಾಫಿ ಹಾಕ್ತಾರೆ ಅವರಾಗಿರ್ಲಿ, ನಿಮ್ಗೆ ಎಕ್ಸ್ಟ್ರಾ ಚಟ್ನಿ ಬೇಕು ಅಂತ ನೀವು ಹೋಗಿ ಚಟ್ನಿ ಹಾಕ್ಸ್ಕೊಳಕ್ ಹೋಗ್ತಿರಲ್ಲ, ಅವಾಗ ಅವರಾಗಿರ್ಲಿ, ಅವರೂ ಕೂಡ ಅಡಿಗರಷ್ಟೇ ನಗುಮುಖದಿಂದ ಶಾಂತಿಯಿಂದ ನಿಮ್ಗೆ ಇಡ್ಲಿಗೆ ಎಕ್ಸ್ಟ್ರಾ ಚಟ್ನಿ ಆಗಲಿ ಅಥವಾ ನಿಮಗೆ ಕಾಫಿ ಹತ್ರ ನೀವು ಹೋಗಿ ಒಂಚೂರು ಸ್ಟ್ರಾಂಗ್ ಬೇಕಪ್ಪ ಅಂತ ಕೇಳಿದಾಗ ಅವನು ಕೂಡ ಒಂಚೂರು ಮುಖ ಸಂಡ್ರಿಸ್ಕೊಳ್ದಲ್ಲೇ ಮಾಡ್ಕೊಳ್ತಾರೆ. ದಿಸ್ ಇಸ್ ಅ ಕಲ್ಚರ್. ಅದು ಎಲ್ಲಿಂದ ಬರುತ್ತೆ ಯಾವಾಗಲೂ ಅಂದ್ರೆ ಕಲ್ಚರ್ ಆಲ್ವೇಸ್ ಫ್ಲೋಸ್ ಟಾಪ್ ಡೌನ್. ಯಾರು ನಾಯಕ ಇರ್ತಾರೆ, ಯಾರು ಅದರದ್ದು ಮಾಲೀಕರು ಇರ್ತಾರೆ, ಅವರಿಂದ ಅಲ್ಲಿನ ಒಂದು ಸಂಸ್ಥೆಯ ಕಲ್ಚರ್ ಸ್ಥಾಪನೆ ಆಗುತ್ತೆ. ಇವತ್ತು ಬೆಂಗಳೂರಿಗೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣಕ್ಕೆ ಒಂದು ಕಲ್ಚರಲ್ ಸೆಂಟರ್ ಅನ್ನ, ಒಂದು ಎಮೋಷನಲ್ ವ್ಯಾಲ್ಯೂ ಸೆಂಟರ್ ಅನ್ನ, ಇಂಟ್ಯಾಂಜಿಬಲ್ ಕಲ್ಚರಲ್ ಅಸೆಟ್ ಅನ್ನ ನಮ್ಮ ನಗರಕ್ಕೆ ಕೊಟ್ಟಿರೋದಕ್ಕೆ ಅಡಿಗರಿಗೆ, ಅವರ ಪೂರ್ಣ ತಂಡಕ್ಕೆ, ಅವರ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನ ನಿಮ್ಮೆಲ್ಲರೂ ಪರವಾಗಿ ಸಲ್ಲಿಸ್ತಾ, ವೆಂಕಟರಮಣ ಸ್ವಾಮಿ ಅವರಿಗೆ ಮತ್ತಷ್ಟು ಆರೋಗ್ಯ ಕೊಡಲಿ. ಅವರು ಶುರು ಮಾಡಿರುವಂತಹ, ಅವರ ತಂದೆಯವರ ಕಾಲದಿಂದ ಅವರು ಅದನ್ನು ನಡೆಸ್ಕೊಂಡು ಬಂದಿರುವಂತಹ ಈ ಪರಂಪರೆ, ಐ ಡೋಂಟ್ ಸಿ ದಿಸ್ ಜಸ್ಟ್ ಆಸ್ ಅನ್ ಇನ್ಸ್ಟಿಟ್ಯೂಷನ್, ಆಸ್ ಅ ರೆಸ್ಟೋರೆಂಟ್. ಅದರಲ್ಲಿ ಕೆಲವು ಮೌಲ್ಯಗಳದರಲ್ಲಿದೆ. ಆರೋಗ್ಯಕರ ಆಹಾರ ಕೊಡೋದು, ಕನ್ಸಿಸ್ಟೆನ್ಸಿ ಇರೋದು, ಜನನ ಬಂದವರನ್ನ ಗೌರವದಿಂದ ಸತ್ಕಾರ ಮಾಡಿಸುವಂಥದ್ದು. ನೀವು ಅದನ್ನೇ ನೋಡ್ತಾ ಹೋದ್ರೆ ಎಷ್ಟೋ ಮೌಲ್ಯಗಳ ಕೇಂದ್ರ ಅದು. ಅದನ್ನ ನಡೆಸ್ಕೊಂಡು ಬಂದಿರೋದಕ್ಕೆ ಅವರಿಗೆ ಮತ್ತಷ್ಟು ಭಗವಂತ ಒಳ್ಳೇದು ಮಾಡಲಿ, ಅವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಅವರಿಗೆ ನಾನು ನಿಮ್ಮೆಲ್ಲರೂ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದು ತಡ ಆಯಿತು. ಇವತ್ತು ನಮ್ಮ RV ಡೆಂಟಲ್ ಕಾಲೇಜ್ನಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೇ ಸಮಯದಲ್ಲಿ ಇದೆ. ನಮ್ಮ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಏನು ಮಹಿಳಾ ಮಸೂದೆ ಪಾಸ್ ಆಗಲಿಲ್ಲ, ಅದರ ಸಂಬಂಧಪಟ್ಟಂತಹ ಒಂದು ಮಹಿಳಾ ಆಕ್ರೋಶ ಸಭೆಯಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಅಲ್ಲಿಗೂ ಆದಷ್ಟು ಬೇಗ ಹೋಗಬೇಕಾಗಿರೋದ್ರಿಂದ ಅಡಿಗರಲ್ಲಿ ವೇದಿಕೆ ಮೇಲೆ ಕೂತಿರುವಂಥ ಹಿರಿಯರ ಅನುಮತಿ ಪಡೆದು, ಸಭೆಯ ಅನುಮತಿ ಪಡೆದು ನನಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಮಾನ್ಯ ತೇಜಸ್ವಿ ಸೂರ್ಯ ಅವರು ಸಮಾರಂಭಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಅಡಿಗರಿಗೆ ಶುಭಾಶಯವನ್ನು ಕೋರಿ ಕಾರ್ಯಕ್ರಮದಿಂದ ತೆರಳುತ್ತಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಚಪ್ಪಾಳೆಯೊಂದಿಗೆ ಅರ್ಪಿಸೋಣ. ಉಪಸ್ಥಿತರಿರುವಂಥ ಕರ್ನಾಟಕ ಹೈಕೋರ್ಟಿನ ಮಾನ್ಯ ನ್ಯಾಯಾಧೀಶರಾದಂಥ, ಆತ್ಮೀಯರಾದಂಥ
ಶ್ರೀ ದೇವದಾಸ್ ಅವರೇ, ಬೆಂಗಳೂರಿನ ಪ್ರಸಿದ್ಧ ವೈದ್ಯರು ಆತ್ಮೀಯರು ಆದಂಥ ಡಾಕ್ಟರ್ BT ರುದ್ರೇಶ್ ಅವರೇ, ನನ್ನ ಸನ್ಮಿತ್ರರಾದಂಥ ವಿನಾಯಕ್ ಭಟ್ ತದ್ದಲ್ಸೆ ಅವರೇ, ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆತ್ಮೀಯರಾದಂಥ ರಾಧಾಕೃಷ್ಣ ಅಡಿಗ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಬ್ರಾಹ್ಮಣ ಕಾಫಿ ಬಾರಿನ ನೆಚ್ಚಿನ ಗ್ರಾಹಕರೇ ಹಾಗೂ ಅಡಿಗರ ಅಭಿಮಾನಿಗಳೇ, ನಾನು ಸುಮಾರು 6 ವರ್ಷಗಳ ಹಿಂದೆ ನಮ್ಮ ಅರಸೀಕೆರೆಯ ಅವಧೂತರಾದಂಥ ಸತೀಶ್ ಅವರಿಗೆ ಗುರುಗಳಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಅವರಿಗೆ ಪ್ರಣಾಮ, ನಮಸ್ಕಾರಗಳು. ಸುಮಾರು 6 ವರ್ಷಗಳ ಹಿಂದೆ ನಮ್ಮ ದೇಶದ ಪ್ರಸಿದ್ಧ ಸಂಪಾದಕರು ಹಾಗೂ ಕೇಂದ್ರದ ವಿದೇಶಾಂಗ ಸಚಿವರು, ಮಾಜಿ ವಿದೇಶಾಂಗ ಸಚಿವರಾದಂಥ MJ ಅಕ್ಬರ್ ಅವರನ್ನ ಬೆಂಗಳೂರಿಗೆ ಬಂದಾಗ ಅವರು ಹೇಳಿದರು, ಸಾಯಂಕಾಲ ಯಾವುದಾದ್ರೂ ಒಂದು ಒಳ್ಳೆ ಹೋಟೆಲಿಗೆ ಕಾಫಿ ಕುಡಿಲಿಕ್ಕೆ ಹೋಗೋಣ ಅಂತ. ಆಗ ನಾನು ಬ್ರಾಹ್ಮಣ ಕಾಫಿ ಬಾರ್ ಬಗ್ಗೆ ಅವರಿಗೆ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಆಗ ಅವರು ಆಯ್ತು, ಹಾಗಿದ್ರೆ ಹೋಗಿ ಬರೋಣ ಅಂತ ಹೇಳಿದ್ರು. ಕಾಫಿ ಬಾರ್ನ ಹತ್ರ ಬಂದಾಗ ಅದನ್ನು ನೋಡಿ ಅಕ್ಬರ್ ಅವರು ಹೇಳಿದ್ರು, ನೀವು ಹೇಳಿದಾಗ ಇಲ್ವಲ್ಲ ಇದು ಅಂತ ಹೇಳಿದ್ರು. ಮೊದಲ ಇಂಪ್ರೆಷನ್ ಅವರಿಗೆ ಏನೋ ಬಹಳ ದೊಡ್ಡ ಹೋಟೆಲು ಅಥವಾ ಒಳಗಡೆಗೆ ಚೇರ್ ಇರುತ್ತೆ ಅಥವಾ ಒಂದು ರೀತಿ ಹೊರಗಡೆಗೆ ಅಲಂಕಾರ ಇರುತ್ತೆ, ಈ ರೀತಿ ಎಲ್ಲ ಅಂದ್ಕೊಂಡಿದ್ರು. ಆದರೆ ಅದನ್ನು ನೋಡಿ ಅವರಿಗೆ ಮೊದಲ ಇಂಪ್ರೆಷನ್ ಅಲ್ಲಿ ಅಷ್ಟು ಅದು ಗಮನ ಸೆಳೆಯಲಿಲ್ಲ ಅವರಿಗೆ. ನನಗದು ಗೊತ್ತಾಯಿತು, ಆದರೆ ಹೇಳಲಿಲ್ಲ ಅವರು. ಅದಾಗಿ ಒಂದು ಸ್ವಲ್ಪ ಹೊತ್ತ ನಂತರ ಇಡ್ಲಿ ಬಂತು, ವಡೆ ಬಂತು, ಕಾಫಿಯನ್ನು ಕುಡಿದರು. ಕಾಫಿಯನ್ನು ಕುಡಿದಾಗಲೂ ಕೂಡ ಅವರಿಗೆ ಚೆನ್ನಾಗಿದೆ, ಆದರೆ ನೀವು ಹೇಳಿದಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದರು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಸ್ವಭಾವ ಇದು. ಈಗ ನಮಗೆ ಮೊಟ್ಟ ಮೊದಲ ಬಾರಿಗೆ ಪಿಜ್ಜಾ ಬಂದಾಗ ಅಥವಾ ಬರ್ಗರ್ ಬಂದಾಗ ನಾವು ಯಾರೂ ಕೂಡ ಅದನ್ನು ಇಷ್ಟಪಡಲಿಲ್ಲ ಅಂತ. ನೀವು ಯಾವುದೇ ಒಂದು ಆಹಾರವನ್ನ ನೀವು ಇಷ್ಟಪಡಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ನಾಲಿಗೆಯ ಮೇಲೆ ಈ ಟೇಸ್ಟ್ ಬಡ್ಗಳು ಹುಟ್ಕೊಂಡಿರ್ಬೇಕಾಗತ್ತೆ, ರುಚಿ ಗ್ರಂಥಿಗಳು ಹುಟ್ಕೊಂಡಿರ್ಬೇಕಾಗತ್ತೆ. ಆ ರುಚಿ ಗ್ರಂಥಿಗಳು ಹುಟ್ಕೊಂಡ ನಂತರ ನಮಗೆ ಆ ರುಚಿ ಗ್ರಂಥಿಗಳು ಒಂದು ರೀತಿ ಸೆಳಿಲಿಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಹೋಗಬೇಕು, ಇದರ ತಿನ್ಬೇಕು, ಇದರ ಕುಡಿಬೇಕು ಅಂತ ನಮ್ಗೆ ಅನ್ಸುತ್ತೆ. ನಾನು ಈ ಉದಾಹರಣೆಯನ್ನು ಕೊಟ್ಟೆ ಅವರಿಗೆ. ಬಹುಶಃ ಇನ್ನು ನಿಮಗೆ ಆ ಟೇಸ್ಟ್ ಬಡ್ಗಳೇನು ಹುಟ್ಕೊಂಡಿಲ್ಲ, ಬಹುಶಃ ಇದು ಮೊದಲ ಸಲ ನೀವು ಕುಡಿದಿದ್ದೀರಿ. ಕೊನೆಗೆ 2ನೇ ಸಲ ಬಂದರು, ಸುಮಾರು ಒಂದು 6 ತಿಂಗಳ ನಂತರ 2ನೇ ಸಲ ಬಂದರು. ಆಗ ನಾನೇ ಕೇಳಿದೆ ಅವರಿಗೆ, ಸರ್ ಬ್ರಾಹ್ಮಣ ಕಾಫಿ ಬಾರಿಗೆ ಹೋಗೋಣ ಅಂತ. ಆಯಿತು, ಹಾಗಿದ್ರೆ ಹೋಗೋಣ ಅಂತ ಹೇಳಿದರು. ಹಾಗೂ ಕೂಡ ಇಡ್ಲಿ ವಡೆ ಮತ್ತು ಕಾಫಿ ಸೇವನೆ ಆಯಿತು. ಅವಾಗ ಅವರಿಗೆ ಒಂದು ಸ್ವಲ್ಪ ಹೌದು ಚೆನ್ನಾಗಿದೆ ಇದು ಅಂತ ಹೇಳಿದರು. ಆ 6 ವರ್ಷಗಳಿಂದ ಇಲ್ಲಿ ತನಕ ಸುಮಾರು ಒಂದು 10 ಸಲ ಬಂದಿರಬಹುದು. ಪ್ರತಿ ಸಲವೂ ಕೂಡ ಬಂದಾಗ ಈಗ ಬ್ರಾಹ್ಮಣ ಕಾಫಿ ಬಾರಿಗೆ ಹೋಗೋಣ ಅಂತ ಅವರೇ ಕೇಳ್ತಾರೆ. ನಾನು ಅವತ್ತು ಇನ್ನೊಂದ್ಸಲ ಹೇಳಿದೆ, ಇಲ್ಲ ಇಲ್ಲೊಂದೇ ಎಲ್ಲ ಬೇರೆ ಕಡೆ ಹೋಗೋಣ ಅಂತ ಹೇಳಿದೆ. ಇಲ್ಲ ಬೇಡ, ಬ್ರಾಹ್ಮಣ ಕಾಫಿ ಬಾರಿಗೆ ಹೋಗೋಣ ಅಂತ ಹೇಳಿದೆ. ಅಂದ್ರೆ ಈಗಾಗಲೇ ಅವರಿಗೆ ಆ ಟೇಸ್ಟ್ ಬಡ್ಗಳು ಅಲ್ಲಿ ಹುಟ್ಟುಕೊಂಡಿದೆ. ಇಲ್ಲಿ ಇರುವಂತಹ ಈಗ 40 ವರ್ಷದಿಂದ ಸನ್ಮಾನ್ಯ ದೇವದಾಸ್ ಅವರು ಕೂಡ ಹೇಳ್ತಾ ಇದ್ರು, ಅವರು ಇಂದಿರಾನಗರದಲ್ಲಿ ಇದ್ರೂ ಕೂಡ ಇಡ್ಲಿ ವಡೆ ಮತ್ತು ಕಾಫಿಯನ್ನು ಕುಡಿಲಿಕ್ಕೆ ಅಂತ ಅವರು ಈಗಲೂ ಕೂಡ ಇಲ್ಲಿಗೆ ಬರ್ತಾರೆ. ಅಂದ್ರೆ ನಾರ್ತ್ ಬೆಂಗಳೂರಿಯನ್ನ ಆಗಿದ್ರು ಕೂಡ ಸೌತ್ ಬೆಂಗಳೂರಿಗೆ ಬ್ರಾಹ್ಮಣ ಕಾಫಿ ಬಾರ್ನ ನಿಮಿತ್ತವಾಗಿ ಬರ್ತಾರೆ. ನಾನು ರಾಜರಾಜೇಶ್ವರಿ ನಗರದಲ್ಲಿ ಇದ್ರೂ ಕೂಡ
ಸುಮಾರು 1 ಗಂಟೆ 1.25 ಗಂಟೆ ಟ್ರಾಫಿಕ್ ಅನ್ನ ಭೇದಿಸಿಕೊಂಡು ನಾನು ಬರುವಂಥದ್ದು ಕೂಡ ಅದಕ್ಕೋಸ್ಕರನೇ. ಇಲ್ಲಿ ಇರುವಂತ ಎಲ್ಲರಿಗೂ ಕೂಡ ಬ್ರಾಹ್ಮಣ ಕಾಫಿ ಬಾರ್ನ ಬಗ್ಗೆ ಹೇಳಲಿಕ್ಕೆ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತ ಕಥೆಗಳಿದೆ, ಅವರದ್ದೇ ಆದಂತ ನೆನಪುಗಳಿದೆ. ಹೀಗಾಗಿ ನಾವು ಕೇವಲ ಈಗ ತೇಜಸ್ವಿ ಅವರು ಹೇಳಿದರು, ಬ್ರಾಹ್ಮಣ ಕಾಫಿ ಬಾರ್ ಕೇವಲ ಒಂದು ದರ್ಶನೀಯ ಆಗಿದ್ರೆ ಅಥವಾ ಒಂದು ಹೋಟೆಲ್ ಆಗಿದ್ರೆ ನಾವು ಅದರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ನನ್ನ ತಿಳಿದಾಗಿ ರಾವ್ ಅವರು ಹೇಳಿದ್ರು ಸುಮಾರು ಒಂದು 30,000 ಹೋಟೆಲ್ ಇರಬೇಕು. ಎಲ್ಲವೂ ಕೂಡ ಯಾಕೆ ಇವತ್ತು ಬ್ರಾಹ್ಮಣ ಕಾಫಿ ಬಾರ್ ಆಗಿಲ್ಲ? ನಾವು ಆ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ನಿಮಗೆ ಒಂದು ನಗರ, ಒಂದು ವಿಧಾನಸೌಧ ಇದ್ದ ತಕ್ಷಣ ಮಾತ್ರ ಅದು ಬೆಂಗಳೂರು ಆಗಲ್ಲ. ಅಥವಾ ಯಾವುದೋ ಒಂದು ಪ್ರಸಿದ್ಧವಾದಂತಹ ಒಂದು ಕಟ್ಟಡ ಇದ್ರೆ ಅದು ಒಂದು ನಗರ ಅಂತ ಹೇಳಿ ಕರೆಸ್ಕೊಳ್ಳಲ್ಲ. ಆ ನಗರವನ್ನು ನಿರ್ಮಿಸುವಂತಹ ಅನೇಕ ಸಂಗತಿಗಳು ಅದರಲ್ಲಿ ಇರಬೇಕಾಗುತ್ತೆ. ಆಗ್ಲೇನೆ ನಮಗೆ ಒಂದು ನಗರ ಇಷ್ಟ ಆಗುತ್ತೆ. ಇವತ್ತು ಬೆಂಗಳೂರನ್ನ, ಅದರಲ್ಲೂ ಕಾಫಿ ಬಾರ್ನ, ಬ್ರಾಹ್ಮಣ ಕಾಫಿ ಬಾರನ್ನ ಒಂದು ಕಲ್ಚರ್ ಸೆಂಟರ್ ಅಥವಾ ಅವರು ಹೇಳಿದ ಎಪಿ ಸೆಂಟರ್ ಅಥವಾ ಹೆರಿಟೇಜ್ ಸೆಂಟರ್ ಅಥವಾ ಒಂದು ಐಕನ್, ಒಂದು ಹೆಗ್ಗುರುತು ಅಂತ ನಾವು ಯಾಕೆ ಗುರುತಿಸ್ತೀವಿ ಅಂತಂದ್ರೆ ಅದು ಅನೇಕ ಕಾರಣಗಳಿಂದ. ನಾವಲ್ಲಿ ಇಡ್ಲಿ, ವಡೆ, ಖಾರಾಬಾತ್, ಕೇಸರಿಬಾತ್ ಇದರ ಜೊತೆಗೆ ನಮ್ಮ ಅನೇಕ ಜನರ ಒಂದು ಕೂಡುತಾಣ ಆಗಿದೆ. ನಮ್ಮ ಅನೇಕ ಜನರ ನೆನಪುಗಳನ್ನು ನಾವಲ್ಲಿ ಹಂಚಿಕೊಂಡಿದ್ದೇವೆ ಆ ಜಾಗದಲ್ಲಿ. ಹೀಗಾಗಿ ನಮ್ಮ ನೆನಪುಗಳು ಕೂಡ ಅಲ್ಲಿದೆ. ನಮ್ಮ ಹೊಟ್ಟೆಯ ಜೊತೆಗೆ ನಮ್ಮ ಮನಸ್ಸು ಕೂಡ ತಂಪಾಗಿದೆ. ಹೀಗಾಗಿ ನಮಗೆ ಇವತ್ತಿಗೂ ಕೂಡ ಕಾಫಿ ಬಾರ್ನಲ್ಲಿ ಹೋಗಿ ಹೊಟ್ಟೆ ತುಂಬಿದರೂ ಕೂಡ ಒಂದು ಕಾಫಿ ಕುಡಿಯೋಣ ಅಥವಾ ಒಂದು ಅರ್ಧ ಇಡ್ಲಿ ತಿಂದು ಬರೋಣ ಅಂತೇಳಿ ಯಾಕೆ ಅನ್ಸುತ್ತೆ ಅಂತಂದ್ರೆ ಈ ಕಾರಣದಿಂದ. ಇವತ್ತು ಬೆಂಗಳೂರಿಗೆ ಯಾರೇ ಬರಲಿ, ನಾನು ಸುಮಾರು ಏನಿಲ್ಲ ಅಂತಂದ್ರೆ ಒಂದು 100ಕ್ಕೂ ಹೆಚ್ಚು ಜನರನ್ನ ನಾನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇನೆ. ಬಂದವರೆಲ್ಲರೂ ಕೂಡ ಕಾಫಿ ಬಾರ್ಗೆ ಹೋಗುವಂಥದ್ದು, ಅಲ್ಲಿ ಕೆಲವು ಸಮಯವನ್ನು ಕಳೆಯುವಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ರೀತಿ ಸಹಜವಾದಂತಹ ಒಂದು ಚಟುವಟಿಕೆ ಆಗಿದೆ. ನನಗೆ ಇವತ್ತಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ನನಗೆ ಯಾಕೆ ಕಾಫಿ ಬಾರ್ ಯಾಕೆ ನನಗೆ ಇಷ್ಟ ಆಗತ್ತೆ ಅಂತಂದ್ರೆ, ನನ್ನ ಬದುಕಿನ ಒಂದು ಗತಿಯನ್ನು ಕೂಡ ಬದಲಿಸಿದ್ದು ಬ್ರಾಹ್ಮಣ ಕಾಫಿ ಬಾರ್. ನಾನು ಮೊಟ್ಟ ಮೊದಲ ದಿವಸ ಬೆಂಗಳೂರಿಗೆ ಬಂದಾಗ 1989 ಜೂನ್ 16ನೇ ತಾರೀಕು ಶುಕ್ರವಾರ, ನಾನು ಆ ದಿವಸ ಬೆಂಗಳೂರಿಗೆ ಬಂದೆ. ಶಂಕರಪುರಂದಲ್ಲಿ ಶಂಕರ ಸ್ಕೂಲ್ ಆಫ್ ಕಲ್ಚರ್ ಅನ್ನುವಂತ ಒಂದು ಹಾಸ್ಟೆಲ್ ಅಲ್ಲಿ ಉಳ್ಕೊಂಡಿದ್ದೆ. ಕಾಫಿ ಬಾರ್ನಲ್ಲಿ YNK ಅವರು ತಿಂಡಿ ತಿಂತಾ ಇದ್ರು. ನಮ್ಮಂತ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಆ ಕಾಲದಲ್ಲಿ ಪ್ರಜಾವಾಣಿಯಲ್ಲಿ ಸುಮಾರು 30 ವರ್ಷ, ಕನ್ನಡಪ್ರಭದಲ್ಲಿ ಒಂದು 10 ವರ್ಷ ಸಂಪಾದಕರಾದಂಥ YNK ಅವರು, ಅವರನ್ನ ನೋಡುವಂಥದ್ದೇ ಒಂದು ದೊಡ್ಡ ಭಾಗ್ಯ ಆಗಿತ್ತು ನಮಗೆ. ಅವರು ಅಲ್ಲಿ ಕಾಫಿಯನ್ನ ಕುಡಿತಾ ಇದ್ರು. ನಾನು ಬಹಳ ಅನುಮಾನ ಮಾಡಿ ನನ್ನ ಪರಿಚಯವನ್ನು ನಾನು ಮಾಡಿಕೊಂಡೆ ಅವರ ಹತ್ರ ಹೋಗಿ. ಆಗ ಅವರು ಕಾಫಿ ಬಾರ್ನ ಬಗ್ಗೆ ಹೇಳಿದ್ರು, ಯಾಕೆ ನೀವು ಕಾಫಿ ಬಾರಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು 10 ನಿಮಿಷ ಹೇಳಿದ್ರು. ಕೊನೆಗೆ ನಾನು YNK ಅವ್ರನ್ನ ನೋಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಪ್ರತಿ ದಿವಸ ಅಲ್ಲಿಯ ಕಾಫಿ ಬಾರಿಗೆ ನಾನು ಹೋಗ್ತಾ ಇದ್ದೆ. ಕೊನೆಗೆ ಒಂದ್ ದಿವಸ ಬಹಳ ಧೈರ್ಯ ತುಂಬಿಕೊಂಡು, ಸರ್ ನಾನು ಬೆಂಗಳೂರಿಗೆ ಬಂದಿದ್ದೀನಿ, 8 ತಿಂಗಳಾಯಿತು, ನನಗಿನ್ನು ಕೆಲಸ ಸಿಕ್ಕಿಲ್ಲ, ನನಗೆ ದಯವಿಟ್ಟು ನನಗೊಂದು ಕೆಲಸವನ್ನು ಕೊಡಿ ಅಂತೇಳಿ ಅವ್ರ ಹತ್ರ ಹೇಳಿದೆ ನಾನು. ಅವರು ಮರುದಿವಸ ನಮ್ಮ ಮನೆಗೆ ಬಂದು ಭೇಟಿ ಮಾಡಿ ನಿಮ್ಗೊಂದು ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು. ನಂತರ ಮರುದಿವಸ ಹೋದ ನಂತರ ನನಗೆ ಕನ್ನಡಪ್ರಭದಲ್ಲಿ ಒಂದು ಅವಕಾಶವನ್ನು ಕೊಟ್ಟರು. ಅದಕ್ಕೆ ಕಾರಣ ಕಾಫಿ ಬಾರ್.
ನನಗೆ ಅದನ್ನ ವೈಎನ್ಜಿಯವರು ಸುಮಾರು 30 ವರ್ಷಗಳ ತನಕನೂ ಹೇಳ್ತಾ ಇದ್ರು. 1889 ಜೂನ್ 16 ಶುಕ್ರವಾರ ನೀವು ಕಾಫಿ ಬಾರ್ನಲ್ಲಿ ಸಿಕ್ಕಿದ್ರಿ. ಆ ದಿವಸ ಕೆಂಪು ಶರ್ಟ್ ಅನ್ನು ಕೊಟ್ಟಿದ್ರಿ, ಮೇಲ್ಗಡೆ ಬಟನ್ ಇರಲಿಲ್ಲ ಅಂತ ಹೇಳಿದ್ರು ಯಾವತ್ತು. ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ನೆನಪು ನನಗೆ ಇವತ್ತಿಗೂ ಕೂಡ ಕಾಡುತ್ತೆ. ಅವರ ನೆನಪು ಯಾವ ರೀತಿ ಇತ್ತೋ ಅದನ್ನು ಮೀರಿಸುವಂತ ಒಂದು ನೆನಪು ರಾಧಾಕೃಷ್ಣ ಅಡಿಗರು. ಅವರು ನಾನು ಯಾವತ್ತೂ ಕೂಡ ಬಂದಾಗ ನನ್ನ ಹೆಸರು ಹೇಳ್ತಿರ್ಲಿಲ್ಲ. ಅವರು ನಮ್ಮ ಮನೆ ಫೋನ್ ನಂಬರ್ನ ಲ್ಯಾಂಡ್ಲೈನ್ ಇಂದ ನನ್ನನ್ನು ಯಾವತ್ತೂ ಅವರು ಮಾತಾಡ್ಸೋರು. ಬರ್ರಿ 86001838 ಅಂತ ಹೇಳೋರು. ಬಹುಶಃ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಅವರ ನೆನಪಿನ ಶಕ್ತಿ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ವಿನಾಯಕ್ ಅದ್ರ ಒಂದು ಚಾಪ್ಟರ್ನೇ ಬರೆದಿದ್ದಾರೆ. 200 ಜನ ಗ್ರಾಹಕರು ಅವರ ಹೋಟೆಲ್ನಲ್ಲಿ ಏನೇನು ತಿಂಡಿಯನ್ನ ತಿಂದಿದ್ದಾರೆ ಅನ್ನುವಂಥದ್ರ ಎಲ್ಲವನ್ನೂ ಕೂಡ ಅವ್ರು ನೆನಪಿಟ್ಕೊಂಡಿರೋರು. ಒಂದ್ಸಲ ಅವ್ರನ್ನ ಕನ್ಫ್ಯೂಸ್ ಮಾಡಬೇಕು ಅಂತೇಳಿ ಒಂದು ಬಸ್ನಲ್ಲಿ ಇದ್ದವ್ರು ಎಲ್ಲರೂ ಕೂಡ ಬಂದ್ಬಿಟ್ರಂತೆ. ಒಬ್ರು ಏನೋ ಒಂದು ಸಿಂಗಲ್ ಇಡ್ಲಿ ತಗೊಂಡ್ರು, ಇನ್ನೊಬ್ರು 2 ವಡ ತಗೊಂಡ್ರು, ಇನ್ನೊಬ್ರು 2 ಸಿಂಗಲ್ 1 ವಡ ತಗೊಂಡ್ರು, ಇನ್ಯಾರು ಬರೀ ಒಬ್ಬರು ಖಾರಾಬಾತ್ ತಗೊಂಡ್ರು. ಈ ರೀತಿಯಾಗಿ ಒಂದು 50 ಜನ ಬೇರೆ ಬೇರೆ ರೀತಿಯಾಗಿ ತಗೊಂಡ್ರು. ಆ 50 ಜನರು ಏನೇನು ತಗೊಂಡಿದ್ದಾರೆ ಅದರಲ್ಲಿ 2 ಜನ ಬಿಲ್ ಕೊಡದೆ ಯಾರ್ಯಾರು ಹೋದ್ರು, ಅದನ್ನ ಮತ್ತು ಒಂದು ವಾರದ ನಂತರ ಬಂದಾಗ ಮತ್ತೆ ಏನು ತಿಂದ್ರು ಮತ್ತೆ ಹಿಂದೆ ತಗೊಂಡಿದ್ದಂಥದ್ದನ್ನು ಕೂಡ ಬಾಕಿಯನ್ನು ಸೇರಿಸಿ ಅವರು ಬಿಲ್ ಅನ್ನ ಕೊಡ್ತಾರೆ. ಈಗ ಆ ಸಿಸ್ಟಮ್ ಅನ್ನ ಚೇಂಜ್ ಮಾಡಿದ್ದಾರೆ ಅವರು. ಅವರ ಕಂಪ್ಯೂಟರ್ ಏನಾದರೂ ಕೆಡಬಹುದು ಹೊರತು ಇವರ ಜ್ಞಾಪಕ ಶಕ್ತಿ ಮಾತ್ರ ಎಂದು ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ತೇಜಸ್ವಿ ಅವರು ಹೇಳಿದ್ರು, ನನಗೆ ಅದ್ಭುತ ಅಂತ ಅನಿಸುವಂಥದ್ದು, ಯಾವುದೋ ಒಂದು ಒಳ್ಳೆ ನಿಮಗೆ ಒಂದು ಇಡ್ಲಿ ಸಿಗತ್ತೆ, ವಡೆ ಸಿಗತ್ತೆ, ಕಾಫಿ ಸಿಗತ್ತೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ನಮಗೆ ಯಾವುದೇ ಒಂದು ಹೋಟೆಲ್ ಆಗಲಿ ಅಥವಾ ದರ್ಶಿನಿ ಆಗಲಿ ನಮಗೆ ಬಹಳ ಮುಖ್ಯ ಅಂತ ಹೇಳಿ ಅನಿಸಲ್ಲ. ಅಲ್ಲಿ ಇದನ್ನ ಮೀರಿದಂತಹ ಕೆಲವು ಸಂಗತಿಗಳಿರುತ್ತೆ. ಇನ್ನು ಅನೇಕ ಕಾರಣಗಳಿಗಾಗಿ ನಮಗೆ ಆ ಒಂದು ಜಾಗ ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೋಡಿ, ನಿಮಗೆ ಅಲ್ಲಿ ಹೋದ್ರೆ ಕೂತ್ಕೊಳ್ಳಿಕ್ಕೆ ಒಂದು ಚೇರ್ ಇಲ್ಲ, ತಿನ್ಲಿಕ್ಕೆ ಒಂದು ಟೇಬಲ್ ಇಲ್ಲ, ಇಟ್ಕೊಳ್ಳಿಕ್ಕೆ ಒಂದು ಟೇಬಲ್ ಇಲ್ಲ. ನಿಮಗೆ ಅಲ್ಲಿ ಇಡ್ಲಿಗೆ ಮತ್ತು ವಡೆಗೆ ಅಲ್ಲಿ ಸಾಂಬಾರನ್ನ ಕೊಡಲ್ಲ. ಅಲ್ಲಿ ಇಡ್ಲಿ, ವಡೆ, ಖಾರ ಬಾತು, ಕೇಸರಿ ಬಾತು ಬಿಟ್ರೆ ಇನ್ನೊಂದು ಐಟಮ್ ಇಲ್ಲ. ಅಂದ್ರೆ ಮೆನು ಇಲ್ಲವೇ ಇಲ್ಲ. ಆದರೂ ಕೂಡ ಕಾಫಿ ಬಾರ್ ನಮ್ಗೆ ಯಾಕೆ ಅಷ್ಟು ಆಪ್ತವಾಗಿದೆ ಅಂತಂದ್ರೆ ಒಂದು 5-6 ಸಂಗತಿಗಳು ನನಗೆ ಅನ್ಸುತ್ತೆ. ಮೊದಲನೇದಾಗಿ ಯಾವುದು ಅತ್ಯಂತ ಸರಳವಾಗಿರುತ್ತೋ ಅದು ನಮಗೆ ಹೆಚ್ಚು ಖುಷಿಯಾಗತ್ತೆ, ಹೆಚ್ಚು ಅತಿ ಬೇಗ ಮನಸ್ಸಿಗೆ ಹೋಗುತ್ತೆ. ಈಗ ನೀವು ಐಫೋನ್ ಅನ್ನು ತಗೊಳ್ಳಿ, ಇಡೀ ಜಗತ್ತೇ ಮೆಚ್ಚಿದಂತಹ ಒಂದು ಇನ್ಸ್ಟ್ರೂಮೆಂಟ್ ಅದು. ನಿಮಗೆ ಮುಂಚೆ ಕೀಬೋರ್ಡ್ ಇಲ್ಲದ ಕಾಲದಲ್ಲಿ ಟಚ್ ಸ್ಕ್ರೀನ್ ಕೊಟ್ಟಂತಹ ಒಂದು ಫೋನ್ ಅದು. ನೀವು ಅದನ್ನು ಏನೇ ಮಾಡಿದ್ರು, ಯಾವುದೇ ಬಟನ್ ನೀವು ಅಮಕಿದ್ರು ಕೂಡ ಅದು ಹಾಳಾಗೋದಿಲ್ಲ. ಅದು ಕಂಪ್ಯೂಟರ್ ನಮ್ಗೆ ಯಾಕೆ ಇಷ್ಟ ಆಯಿತು ಅಂತಂದ್ರೆ, ನೀವು ಕಂಪ್ಯೂಟರ್ನಲ್ಲಿ ಏನೇ ಮಾಡಿದ್ರು ಕೂಡ ಅದು ಹಾಳಾಗಲ್ಲ. ಅಥವಾ ನೀವು ಅದರಲ್ಲಿ ಎಷ್ಟೇ ಜ್ಞಾನವನ್ನು ತುಂಬಿದ್ರೂ ಕೂಡ ಕಂಪ್ಯೂಟರ್ ವೇಟ್ ಜಾಸ್ತಿ ಆಗಲ್ಲ. ನೀವು ಕಂಪ್ಯೂಟರ್ನಲ್ಲಿ ಒಂದು 100 ಪುಸ್ತಕವನ್ನು ನೀವು ಡೌನ್ಲೋಡ್ ಮಾಡಿ ಅದರಲ್ಲಿ ಫೀಡ್ ಮಾಡಿದ್ರು ಕೂಡ ಅದರ ವೇಟ್ ಜಾಸ್ತಿ ಆಗಲ್ಲ. ಕಂಪ್ಯೂಟರ್ ಹಾಳಾಗೋದೇ ಇಲ್ಲ. ನೀವು ಇದು ಕೂಡ ಸರಳವಾದಂತಹ ಸಂಗತಿ, ಸಿಂಪ್ಲಿಸಿಟಿ. ನಿಮಗೆ ಇಡ್ಲಿ, ವಡೆ, ಖಾರ ಬಾತ್, ಕೇಸರಿ ಬಾತ್, ಕಾಫಿ. ಈ ಸಿಂಪ್ಲಿಸಿಟಿ ಅನ್ನುವಂಥದ್ದು ಕಾಫಿ ಬಾರ್ನ ಬಹಳ ದೊಡ್ಡ ಒಂದು ತಾಕತ್ತು. ಎರಡನೇದು ಕನ್ಸಿಸ್ಟೆನ್ಸಿ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಇಫ್ ಸಮಥಿಂಗ್ ಈಸ್ ಗುಡ್ ನೋ ನೀಡ್ ಟು ಚೇಂಜ್ ಇಟ್ ಅಂತ. ನೀವು ಯಾವುದಾದ್ರೂ ನಿಮಗೆ ಒಳ್ಳೆಯದು ಇದ್ರೆ ಅದನ್ನು ಬದಲಿಸಬೇಕಾದಂತಹ ಅಗತ್ಯ ಇಲ್ಲ. ನಿಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾ ಇದ್ರು ಅಥವಾ ತುಂಬಾ ಚೆನ್ನಾಗಿ ಸಾಂಬಾರ್ ಮಾಡ್ತಾ ಇದ್ರು, ಸಾರು ಮಾಡ್ತಾ ಇದ್ರು ಅಂತಂದ್ರೆ, ನಾನು ಏನೋ ಅದನ್ನ ಬದಲಾವಣೆಯನ್ನ ತರಬೇಕು ಅನ್ನುವಂಥ ಕಾರಣದಿಂದ ಅದನ್ನ ಯಾವುದೋ ಫಾರಿನ್ ಇಂದ ಯಾವುದೋ ಒಂದು ಹೊಸ ಒಂದು ಮಸಾಲೆಯನ್ನು ತಂದು ಅದನ್ನು ಚೇಂಜ್ ಮಾಡಬೇಕಾದಂತ ಅಗತ್ಯ ಇಲ್ಲ.
ಒಳ್ಳೆಯದಿದ್ರೆ ಅದನ್ನು ಹಾಗೆ ಕಾಪಾಡಿಕೊಳ್ಳುವಂಥದ್ದು, ಅದರ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡುವಂಥದ್ದು ಬಹಳ ಮುಖ್ಯ. ಒಂದು ಚೆನ್ನಾಗಿದೆ ಅಂತಂದ್ರೆ, ಒಂದು ಸಾಂಬಾರು ಚೆನ್ನಾಗಿದೆ, ಒಂದು ಇಡ್ಲಿ ಚೆನ್ನಾಗಿದೆ ಅಂತಂದ್ರೆ, ಅದು ಎಲ್ಲ ಇನ್ಗ್ರೀಡಿಯೆಂಟ್ಗಳನ್ನು ಕೂಡ ಸಮತೋಲನವಾಗಿ ಇಟ್ಟುಕೊಂಡು ಅದು ಮೂಡಿದಂತಹ ಒಂದು ಭಾಗವಾಗಿರುತ್ತೆ. ಕೈಲಾಸಂ ನಾಟಕದಲ್ಲಿ ಒಂದು ರೋಲ್ ಬರುತ್ತೆ, ನಾಗತ್ತೆ ರೋಲ್ ಬರುತ್ತೆ. ಅವಳು 28 ವರ್ಷಗಳಿಂದ ಒಂದು ಕೆಟ್ಟ ಕಾಫಿ ಮಾಡ್ತಾ ಇದ್ದಂತೆ, ಇವತ್ತಿಗೂ ಕೂಡ ಅದೇ ಕಾಫಿಯನ್ನೇ ಮಾಡ್ತಾ ಇದ್ದಾಳೆ. ಅಡಿಗರದ್ದು ಆ ಥರದ್ದಲ್ಲ ಅಂತ. 28 ವರ್ಷಗಳ ಹಿಂದೆ, 60 ವರ್ಷಗಳ ಹಿಂದೆ ಅವರ ತಂದೆಯವರು ಯಾವ ಪಾಕವನ್ನ, ಯಾವ ಫಾರ್ಮುಲಾವನ್ನ ರೆಡಿ ಮಾಡಿದ್ರು, ಅದೇ ಫಾರ್ಮುಲಾವನ್ನ ಇವತ್ತಿನ ತನಕವೂ ಕೂಡ ಅವರು ಮುನ್ನಡೆಸ್ಕೊಂಡು ಬರ್ತಾ ಇರುವಂಥದ್ದು ಅವರ ಬಹಳ ದೊಡ್ಡ ಒಂದು ಸಕ್ಸಸ್ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಅವರ ಇನ್ನೊಂದು ಸಕ್ಸಸ್ ಫಾರ್ಮುಲಾ ಯಾವುದು ಅಂತಂದ್ರೆ ಗುಣಮಟ್ಟ, ಅದರ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿರುವಂಥದ್ದು. ನಿಮಗೆ 60 ವರ್ಷಗಳಿಂದಲೂ ಕೂಡ ಅದೇ ಒಂದು ಗುಣಮಟ್ಟವನ್ನು ಕಾಪಾಡಿಕೊಂಡು ಬಂದಿರುವಂಥದ್ದು ಬಹಳ ಮೆಚ್ಚುವಂತ ಒಂದು ಸಂಗತಿ. ಹಾಗೆ ತೇಜಸ್ವಿ ಅವರು ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನು. ಒಂದು ವ್ಯಾಲ್ಯೂ ಸಿಸ್ಟಮ್. ಒಬ್ಬ ಗ್ರಾಹಕ ಹೋಟೆಲಿಗೆ ಹೋದಾಗ ಅವನು ಏನು ಬಯಸ್ತಾನೆ ಅದನ್ನ ಇವತ್ತು ನಾವು ಕಾಫಿ ಬಾರ್ನಲ್ಲಿ ಕಾಣಬಹುದು. ಕಾಫಿ ಬಾರ್ನಲ್ಲಿ ಹೋದಂತಹ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ರಾಧಾಕೃಷ್ಣ ಅಡಿಗರ ಒಂದು ಹಸನ್ಮುಖ, ಮಂದಹಾಸ ಮತ್ತು ಆತ್ಮೀಯವಾದಂತಹ ಒಂದು ಮಾತು ಇದು ಸಿಕ್ಕೇ ಸಿಗತ್ತೆ. ಜೊತೆಯಲ್ಲಿ ನಮಗೆ ಬೇಕಾದಂತ ಒಂದು 5-6 ಜನ ಸ್ನೇಹಿತರು ಯಾವತ್ತೂ ಕೂಡ ಸಿಗ್ತಾರೆ. ನಿಮಗೆ ಅದೊಂದು ಸಣ್ಣ ಸಂಬಂಧ ಸಿಗತ್ತೆ, ಸಣ್ಣ ಗೆಳೆತನ ಸಿಗತ್ತೆ. ಎಂದೂ ಸಿಗದೇ ಇದ್ದಂತ ಒಬ್ಬ ಸ್ನೇಹಿತ ಸಿಗ್ತಾನೆ ಇಲ್ಲಿ. ಬಹಳ ವರ್ಷಗಳ ನಂತರ ಭೇಟಿಯಾದಂತ ಒಬ್ಬ ವ್ಯಕ್ತಿಯನ್ನ ನಾವು ಅದನ್ನು ನೋಡ್ತೀವಿ. ಕಾಫಿ ಬಾರ್ ಈ ಎಲ್ಲ ಕಾರಣಗಳಿಂದ ನಮಗೆ ಆಪ್ಯಾಯಮಾನ ಅಂತ ಅನ್ಸುತ್ತೆ. ಇದು ನಿಜಕ್ಕೂ ಕೂಡ ಬೆಂಗಳೂರಿನ ಒಂದು ಕಾಫಿ ಪರಂಪರೆಯ ಒಂದು ಪುಸ್ತಕ ಇದು. ರುದ್ರೇಶ್ ಅವರು ಇದರಲ್ಲಿ ಒಂದು ಮಾತನ್ನ ಬರೀತಾರೆ. ಅವರು ಎನಿ ಇನ್ಸ್ಟಿಟ್ಯೂಷನ್ ಈಸ್ ಎ ಶಾಡೋ ಆಫ್ ಎನ್ ಇಂಡಿವಿಜುವಲ್ ಅಂತ. ನೀವು ಯಾವುದೇ ಒಂದು ಸಂಸ್ಥೆಗೆ ಹೋಗಿ ಆ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಒಂದು ನೆರಳು, ಒಂದು ಅಗೋಚರವಾದಂಥ ಒಂದು ವ್ಯಕ್ತಿತ್ವ ನಮ್ಗೆ ಕಾಣ್ತಾ ಇರುತ್ತೆ. ಯಾವುದೋ ಒಂದು ಹೋಟೆಲಿಗೆ ಹೋಗಿ, ಯಾವುದೋ ಒಂದು ಕಂಪನಿಗೆ ಹೋಗಿ, ಯಾವುದೇ ಒಂದು ನಮ್ಮ ಈ ನ್ಯೂಸ್ ಪೇಪರ್ಗೆ ಬನ್ನಿ ಅಂತ, ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅಗೋಚರವಾಗಿ ನಮ್ಮನ್ನು ಕಾಣ್ತಾ ಇರ್ತಾನೆ. ಹೀಗಾಗಿ ನೀವು ಬ್ರಾಹ್ಮಣ ಕಾಫಿ ಬಾರಿಗೆ ಹೋದರೆ ನಿಮಗೆ ಅಲ್ಲಿ ನಾಗೇಶ್ ಅಡಿಗರ ಜೊತೆಗೆ ರಾಧಾಕೃಷ್ಣ ಅಡಿಗರು ಕೂಡ ಕಾಣ್ತಾರೆ. ಆ ಒಂದು ಪರಂಪರೆಯೂ ಕೂಡ ನಮಗೆ ಕಾಣುತ್ತೆ. ಹೀಗಾಗಿ ಇದೊಂದು ಇಡ್ಲಿ ಕಾಫಿ ಪರಂಪರೆ ಅನ್ನುವಂಥ ಒಂದು ಪುಸ್ತಕ ಆದರೂ ಕೂಡ ಅದರ ಹಿಂದುಗಡೆಗೆ ನಮಗೆ ವಾಟರ್ ಮಾರ್ಕ್ ತರ ಕಾಣ್ತಾ ಇರುವಂತವರು ರಾಧಾಕೃಷ್ಣ ಅಡಿಗರು. ಇದು ಒಂದು ದಾಖಲೆ ಆಗಬೇಕು ಅಂತ. ಈ ಪುಸ್ತಕವನ್ನ ಹೊರಬರಲಿಕ್ಕೆ ಮೂಲ ಕಾರಣಕರ್ತರಾದಂಥವರು ಬೇಳೂರು ಸುದರ್ಶನ್ ಅವರು. ಸುದರ್ಶನ್ ಅವರಿಗೆ ಹೇಳಿದಂತೆ ಇವ್ರನ್ನ ಇದೊಂದು ಪುಸ್ತಕವನ್ನ ಮಾಡಬೇಕು ಅಂತ. ನಾನು ಕೂಡ ಅಡಿಗರಿಗೆ ಬಹಳ ವರ್ಷಗಳಿಂದ ಹೇಳ್ತಾ ಇದ್ದಿಲ್ಲ, ನೀವು ನಿಮ್ಮ ಬ್ರಾಹ್ಮಣ ಕಾಫಿ ಬಾರ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಒಂದು ಪುಸ್ತಕವನ್ನ ಬರೀಬೇಕು. ನೀವು ಇದು ಕೇವಲ ಕಾಫಿಯನ್ನು ಕೊಟ್ಟು ಇಡ್ಲಿಯನ್ನ ತಿನ್ನಿಸಿ ಮುಗಿಯುವಂಥದ್ದಲ್ಲ. ಇದು ಈ ಪರಂಪರೆ, ಈ ಸಂಸ್ಕೃತಿ, ಈ ಸಂಪ್ರದಾಯ, ಈ ಹೆರಿಟೇಜ್ ಅನ್ನುವಂಥದ್ದು ಶಾಶ್ವತವಾಗಿ ಇರಬೇಕು. ಹೀಗಾಗಿ ಒಂದು ಪುಸ್ತಕವನ್ನ ತಗೊಂಡು ಬನ್ನಿ ಅಂತ ಹೇಳಿ ನಾನು ಅವ್ರ ಹತ್ರ ಅನೇಕ ವರ್ಷಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ. ಆದರೆ ಅವರಿಗೆ ಬರಲಿಕ್ಕೆ ಕಷ್ಟ. ಅವ್ರು ಹೇಳಿದ್ರು, ನನಗೆ ಬರೀಲಿಕ್ಕೆ ಆಗೋದಿಲ್ಲ, ಇದನ್ನ ಯಾರಾದರೂ ಇದ್ರೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಗೆ ಒಂದು ಬಹಳ ದೊಡ್ಡ ಒಂದು ಆಸೆ ಇತ್ತಂತೆ, ನಾನು ಏನಾದರೂ ಈ ಫೀಲ್ಡಿಗೆ ಬರಲಿಲ್ಲ ಅಂತಂದ್ರೆ ನಾನು ಡಾಕ್ಟರೇಟ್ ಮಾಡಬೇಕು, ಒಂದು ಡಾಕ್ಟರೇಟ್
ಡಾಕ್ಟರೇಟ್ ಪದವಿಯನ್ನು ಪಡಿಬೇಕು ಅಂತ ಅವರು ಬಯಸಿದ್ರಂತೆ. ಅವರು ಈ ಪುಸ್ತಕ ಬರೋದಕ್ಕಿಂತ ಸುಮಾರು ಒಂದು 2 ತಿಂಗಳ ಮುಂಚೆ ಅವರಿಗೆ ಗೌರವ ಡಾಕ್ಟರೇಟ್ ಬಂದಿದೆ. ಈಗ ಬ್ರಾಹ್ಮಣರಾದರೂ ಕೂಡ ಗೌಡರಾಗಿದ್ದಾರೆ ಅವರು, ಗೌರವ ಡಾಕ್ಟರೇಟ್. ಆದರೆ ಅವರ ಈ ಅಭಿಲಾಷೆಯನ್ನ ವಿನಾಯಕ್ ಭಟ್ ತದ್ದಲ್ಸಿ ಅವರು ಈ ಪುಸ್ತಕವನ್ನು ರೂಪಿಸುವುದರ ಮೂಲಕ ಅದನ್ನು ಸಾಕಾರಗೊಳಿಸಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ಪುಸ್ತಕ. ಬಹುಶಃ ಅಡಿಗರು ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಕೂಡ ಈ ಪುಸ್ತಕವನ್ನು ಕೊಡೋರಿದ್ದಾರೆ. ಇದನ್ನು ನಿಮಗೆ ಗೊತ್ತಾಗತ್ತೆ. ಇದರಲ್ಲಿ ವಿನಾಯಕ್ ಭಟ್ ತದ್ದಲ್ಸಿ ಅವರು ಅವರ ಕುಟುಂಬದ ಎಲ್ಲ ಸದಸ್ಯರನ್ನ ಭೇಟಿ ಮಾಡಿ, ಅವರ ಅನೇಕ ಜನ ಗ್ರಾಹಕರನ್ನ ಭೇಟಿ ಮಾಡಿ, ಅವರ ಅಭಿಪ್ರಾಯವನ್ನ ತಗೊಂಡು, ರಾಧಾಕೃಷ್ಣ ಅಡಿಗರರು ಕೂಡ ಸಾಕಷ್ಟು ಮಾಹಿತಿಯನ್ನ, ಸಂವಾದವನ್ನ ನಡೆಸುವುದರ ಮೂಲಕ ಈ ಪುಸ್ತಕವನ್ನ ಅತ್ಯಂತ ಶ್ರೀಮಂತವಾಗಿ ಮಾಡಿದ್ದಾರೆ. ಇದು ಬೆಂಗಳೂರಿನ ಒಂದು ಫುಡ್ ಪರಂಪರೆಗೆ, ಒಂದು ಆಹಾರ ಸಂಸ್ಕೃತಿಗೆ ಈ ಪುಸ್ತಕ ಇನ್ನೊಂದು ಮೆನುವಾಗಿ ಸೇರ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನೊಂದು ಐಟಮ್ ಆಗಿ ಇದೊಂದು ಸೇರ್ಕೊಳ್ಳುತ್ತೆ. ಹೀಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಿನಾಯಕ್ ಭಟ್ ತದ್ದಲ್ಸಿ ಅವರನ್ನ ಅಭಿನಂದಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಲ್ಲದೆ ಹೋಗಿದ್ರೆ ಇದು ಹಾಗೆ ಒಂದು ಹೊರಟೋಗ್ತಾ ಇತ್ತು, ಈ ಒಂದು ಪರಂಪರೆ ಹಾಗೆ ಹೊರಟೋಗ್ತಾ ಇತ್ತು, ದಾಖಲೆ ಮಾಡದೇನೆ ಹಾಗೆ ಹೊರಟೋಗ್ತಾ ಇತ್ತು. ಹಾಗೆ ನಿಮಗೆ ಇನ್ನೊಬ್ಬ ವ್ಯಕ್ತಿ, ಅವರ ಬ್ರದರ್ ಇದ್ದಾರೆ, ಇಲ್ಲಿ ವಾಸುದೇವ್ ಅಡಿಗರಿದ್ದಾರೆ, ಪಾಕಶಾಲೆ ಸುಮಾರು 40 ಹೋಟೆಲ್ಗಳನ್ನು ಅವರು ಮಾಡಿದ್ದಾರೆ. ಬಹುಶಃ ಈ ಪುಸ್ತಕವನ್ನು ಮುಗಿಸಿದ ನಂತರ ನಿಮಗೆ ಇನ್ನೊಂದು ಅಸೈನ್ಮೆಂಟ್ ಅನ್ನು ಕೂಡ ನೀವು ತಗೊಳ್ಬಹುದು. ಹಾಗೆ ಬೆಂಗಳೂರಿನ ಹೋಟೆಲ್ ಉದ್ಯಮದಲ್ಲಿರುವಂತಹ ಅನೇಕ ಜನ ಮಹನೀಯರು ಇವತ್ತಿನ ಈ ಸಭೆಯಲ್ಲಿದ್ದಾರೆ. ಎಲ್ಲರದ್ದು ಕೂಡ ಒಂದೊಂದು ದೊಡ್ಡ ದೊಡ್ಡ ಸಾಹಸ ಅಂತ. ಸೊ ಹೀಗಾಗಿ ನೀವು ಇವರೆಲ್ಲರ ಬಗ್ಗೆ ಬರೆದರೂ ಕೂಡ ನೀವು ಒಂದು ಒಳ್ಳೆ ಫುಡ್ ರೈಟರ್ ಆಗ್ತೀರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ಕೂಡ ಒಂದು ಮುಕಟಪ್ರಾಯರಾಗಿ ಬ್ರಾಹ್ಮಣ ಕಾಫಿ ಬಾರ್ನ ಕಾಯಂ ಗ್ರಾಹಕರಾದಂತಹ ಘನತೆವತ್ತ ನ್ಯಾಯಮೂರ್ತಿಗಳು ಕೂಡ ಬಂದಿರುವಂಥದ್ದು ಯೋಗ. ಬಹುಶಃ ಅವರ ಜಡ್ಜ್ಮೆಂಟ್ ಏನಿರುತ್ತೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಾನು ಬಹಳ ಕಾತರನಾಗಿದ್ದೆ. ಸೊ ನೀವು ಕೂಡ ಎಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು. ಬಹುಶಃ ಇದಾದ ನಂತರ ಊಟ ಇದೆಯಾ? ಸೊ ಅದರಿಂದ ನೀವು ಪುಸ್ತಕ ಮತ್ತು ಭೋಜನ ಎರಡನ್ನೂ ಕೂಡ ಸವಿದು ಹೋಗಬೇಕು ಅಂತೇಳಿ ನಾನು ಅಡಿಗರ ಪರವಾಗಿ ಕೇಳ್ಕೊಳ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಹಿಂದೆ ಅಡಿಗರ ಮನೆಯವರ ಅಖಿಲ ಅವರ ಬಹಳ ದೊಡ್ಡ ಪರಿಶ್ರಮ ಇದೆ. ನಿಮಗೆ ಈ ಪುಸ್ತಕವನ್ನು ನೋಡಿದ್ರೆ ಗೊತ್ತಾಗತ್ತೆ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಹೇಳೋದನ್ನ ಈ ಪುಸ್ತಕ ಅವರು ಹೇಳಿದೇನೆ ಇದರಲ್ಲಿ ಸಾಬೀತಾಗಿದೆ. ಅಡಿಗರ ವ್ಯವಹಾರದಲ್ಲಿ ಅಖಿಲ ಅವರು ಎಷ್ಟು ದೊಡ್ಡ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂಥದ್ದಿದೆ. ನಾನು ಈ ಪುಸ್ತಕದ ಒಳಗಡೆ ಏನಿದೆ ಹೇಳುವಂಥದ್ದನ್ನು ಸಂಪೂರ್ಣವಾಗಿ ಹೇಳಲಿಕ್ಕೆ ಹೋಗಲಿಲ್ಲ. ನಾನು ಪುಸ್ತಕದ ಅವಲೋಕನ ಮಾಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ನೀವೇ ಇದನ್ನು ಓದಿ ಅಂತ. ತುಂಬಾ ಚೆನ್ನಾಗಿದೆ ಈ ಪುಸ್ತಕ. ಇದು ಕೇವಲ ಅಡಿಗರ ಕಥೆ ಅಷ್ಟೇ ಆಗಿದ್ರೆ ಅಥವಾ ಬ್ರಾಹ್ಮಣ ಕಾಫಿ ಬಾರ್ನ ಕಥೆ ಅಷ್ಟೇ ಆಗಿದ್ರೆ ಅದರ ಮೌಲ್ಯ ಇಷ್ಟು ಇರ್ತಾ ಇರಲಿಲ್ಲ. ಆದರೆ ಒಬ್ಬ ಉದ್ಯಮಕ್ಕೆ ಸಿದ್ಧನಾಗಬೇಕಾದಂಥವನು, ಉದ್ಯಮದಲ್ಲಿ ತೊಡಕೊಂಡಂಥವನು ಯಾವ ರೀತಿಯಾದಂತಹ ಒಂದು ಬಿಸಿನೆಸ್ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ಇದೆ. ಇದರಲ್ಲಿ ಒಬ್ಬ ಉದ್ಯಮಿಯ ಸೂಕ್ಷ್ಮ ಒಳನೋಟಗಳು, ಸಂವೇದನೆಗಳು ಎಲ್ಲವೂ ಕೂಡ ಒಳಗೊಂಡಂತಹ, ನಾವೆಲ್ಲರೂ ಕೂಡ ಓದಬೇಕಾದಂತಹ ಒಂದು ಅಪರೂಪದ ಕೃತಿ. ನಾನು ಈ ಪುಸ್ತಕ ಆಗಿ ಬರೋದಕ್ಕಿಂತ ಮುಂಚೆನೇ ನಾನು ಇದನ್ನು ಓದಿದ್ದೆ. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ. ಜೊತೆಯಲ್ಲಿ ರಾಧಾಕೃಷ್ಣ ಅಡಿಗರ ಅನೇಕ ಸಾಹಸಗಳು. ಒಂದ್ಸಲ ಈ ಪುಣ್ಯಾತ್ಮ ಅಮೆರಿಕಕ್ಕೆ ಹೊರಟುಬಿಟ್ಟಿದ್ರು. ನಾನು ಕೇಳಿದೆ, ಯಾಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದೀರಿ ಅಂತ. ಇಲ್ಲ, ಒಂದು ಏರ್ಲೈನ್ಸ್ ಮಾಡಬೇಕು ಅಂತ ಹೊರಟಿದ್ದೀನಿ ಅಂತ. ನೋಡಿ, ಎಂತ ಒಂದು ಅದ್ಭುತವಾದಂಥ ಕನಸು. ನನಗೆ ಆಶ್ಚರ್ಯ ಆಗಿತ್ತು, ಏನ್ರಿ ಇಡ್ಲಿ ಹೋಟೆಲ್ ಮಾಡ್ತಾ ಇದ್ದೀರಿ, ಏರ್ಲೈನ್ಸ್ ಮಾಡಬೇಕು ಅಂತೇಳಿ ಅಮೆರಿಕಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದೆ. ಇಲ್ಲ, ನಾನೊಂದು
ಏರ್ಲೈನ್ಸ್ ಮಾಡಬೇಕು ಅನ್ನೋಂಥದ್ದು ನನ್ನ ಬಹಳ ದೊಡ್ಡ ಕನಸು ಅಂತ ಹೇಳಿದರು. ಫಾರ್ಚುನೇಟ್ಲಿ ಅವರು ಇನ್ನೂ ಭೂಮಿ ಮೇಲೆ ಇದ್ದಾರೆ, ಇಲ್ಲಾಂದ್ರೆ ನಮಗೆ ಸಿಗ್ತಾನೆ ಇರಲಿಲ್ಲ. ಅಷ್ಟರಲ್ಲೇ ಅವರು ಸುಮಾರು ಒಂದು 150-160 ಕಾರುಗಳನ್ನು ತಗೊಂಡಿದ್ರು, ಖರೀದಿ ಮಾಡಿ ಅಡಿಗ ಟ್ರಾವೆಲ್ಸ್ ಅಲ್ಲಿ ಇಟ್ಟಿದ್ರು. ಸುಮಾರು ಒಂದು 25 ಬೆಂಚ್ ಕಾರುಗಳಿತ್ತು ಅವರು. ಅಡಿಗರು ಮಾಡದೇ ಇರುವಂತಹದ್ದು ಸಾಹಸ ಇಲ್ಲವೇ ಇಲ್ಲ. ಆದರೆ ಇವತ್ತಿಗೂ ಕೂಡ ಅವರು ಈ ಬ್ರಾಹ್ಮಣ ಕಾಫಿ ಬಾರ್ನಲ್ಲಿ ಶಾಶ್ವತವಾಗಿ ಗರ್ಭಗುಡಿಯಲ್ಲಿರುವಂತಹ ಒಂದು ವಿಗ್ರಹದ ಹಾಗೆ ಅಲ್ಲೇ ಇದ್ದಾರೆ. ನಮಗೆ ಹೀಗಾಗಿ ಅವರ ಈ ಕನ್ಸಿಸ್ಟೆನ್ಸಿ ಬಗ್ಗೆ ಅವರಿಗೆ ವಿಶೇಷವಾದಂತಹ ಒಂದು ಅಭಿಮಾನ ಇದೆ. ಇನ್ನೊಮ್ಮೆ ನಾನು ಅವರಿಗೆ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತು ಬೆಂಗಳೂರು ಬ್ರಾಹ್ಮಣರ ಕಾಫಿ ಬಾರ್ನ ಪರವಾಗಿ ನಿಮ್ಮ ಮಾತುಗಳು ಸರ್, ದಯಮಾಡಿ ಬನ್ನಿ. ಎಲ್ಲ ಸಜ್ಜನ ಬಂಧುಗಳಿಗೆ ಬೆಳಗಿನ ವಂದನೆಗಳು. ಬ್ರಾಹ್ಮಣರ ಕಾಫಿ ಬಾರ್ ಬಗ್ಗೆ ಬಹುಶಃ ನಾನು ಇನ್ನೇನಾದ್ರು ಮಾತಾಡಿದರೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಡುತ್ತೆ. ಇನ್ನು ತೇಜಸ್ವಿ ಸೂರ್ಯ ಅಷ್ಟು ಮಾತಾಡೋಗಿದ್ದಾರೆ, ಭಟ್ರು ಇನ್ನೇನು ಕೇಳೋದೇ ಬೇಡ. ನಾನು ಇನ್ನೇನು ಮಾತಾಡೋದಕ್ಕೂ ಬಹುಶಃ ಇಲ್ಲ. ಎನಿವೆ, ಬಟ್ ಇವತ್ತು ಅಕ್ಷಯ ತೃತೀಯ. ಕ್ಷಯವಿಲ್ಲದ್ದು ಅಕ್ಷಯ ಅಂತ ಕರೀತಾರೆ. ಹಾಗೆಯೇ ಕ್ಷರ ಮತ್ತು ಅಕ್ಷರ, ಕ್ಷಯಿಸಲಾಗದಂಥದ್ದಕ್ಕೆ ಅಕ್ಷರ ಅಂತ ಕರಿತೀವಿ. ಅಂತ ಅಕ್ಷರ ರೂಪದಲ್ಲಿ ಇವತ್ತು ರಾಧಾಕೃಷ್ಣ ಅಡಿಗರ ಈ ಪರಂಪರೆ, ಇಡ್ಲಿ ಕಾಫಿ ಪರಂಪರೆ, ಹೆಸರಿ ಇಡ್ಲಿ ಕಾಫಿ ಪರಂಪರೆ, ಅದು ಲೈಫ್ ಪರಂಪರೆ, ಬದುಕಿನ ಪರಂಪರೆ, ಅದನ್ನು ಬಿಡುಗಡೆ ಮಾಡಿದ್ದು ಇದಕ್ಕೂ ಬರೀ ಸಾಂಕೇತಿಕ ಮಾತ್ರ ಅಲ್ಲ, ಅದೇನು ಕೂಡ್ಕೊಂಬಂತು ಅವತ್ತಿಂದ ಹೇಳ್ತಾ ಇದ್ರು. ಈ ಡೇಟು ಆ ಡೇಟು ಮಾಡೋಣ ನೀವು ಇಟ್ಕೊಳ್ಳಿ. ನಾನಿವತ್ತು ಗಜಿಯಾಬಾದಲ್ಲಿ ಇರಬೇಕಾಗಿತ್ತು ಸಾಯಂಕಾಲ 5 ಗಂಟೆಗೆ. ಇವರಿಗೋಸ್ಕರ ತಪ್ಪಿಸ್ಕೊಂಡಿದ್ದೆ. ಬೆಳಗ್ಗೆ ಒಂದೇ ಒಂದು ಫ್ಲೈಟ್ 9 ಗಂಟೆಗೆ ಇಂಡಿಗೋ, ಅದು ಬಿಟ್ಟರೆ ಯಾವುದು ಗಜಿಯಾಬಾದ್ಗಿಲ್ಲ. ಡೆಲ್ಲಿಗೆ ಹೋಗಬೇಕು. ಮತ್ತು ಯಾಕೆ ಹೇಳಿದೆ ಅಂದರೆ ಈ ದಿವಸ ಕೂಡುವಂತಲ್ಲ, ಮತ್ತು ಇಂಥದ್ದೊಂದು ಅಕ್ಷಯ ತೃತೀಯ ದಿವಸನೇ ಕೂಡು ಬಂದಿದ್ದು. ಜೊತೆಗೆ ಇಂಥ ಸಜ್ಜನ ಬಂಧುಗಳು ನೋಡಿ, ಎಲ್ಲಿ ವಿಜಲ್ ಹಾಕೋರಿಲ್ಲ, ಶಿಲೆ ಹಾಕೋರಿಲ್ಲ, ಡ್ಯಾನ್ಸ್ ಮಾಡೋರಿಲ್ಲ, ಇಲ್ಲಿ ಯಾರು ಕೂತಿದಾರೋ ಇಲ್ವೋ ಅನ್ನೋ ಥರನೇ ಇದ್ದಾರೆ ಎಲ್ಲರೂ. ಆದರೆ ಎಲ್ಲರೂ ಮನಸ್ಸು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ, ಯಾರು ದೇ ಶುಡ್ ನಾಟ್ ಟೇಕ್ ಇಟ್ ಸೋ ಲೈಟ್ಲಿ. ಇಲ್ಲೆಲ್ಲ ಕೂತಿರುವಂತಹ ಎಲ್ಲ ಪ್ರಜ್ಞಾವಂತ ಗಾಂಧಿ ಬಜಾರ್ನ ಮನಸ್ಸುಗಳೇ ಇಲ್ಲಿ ಕೂತಿದ್ದಾರೆ. ಉದರ ದೈವದೆದುರು ದೈವವದಲ್ಲಿ ಜಗದೋಡು, ಮೊದಲದರ ಪೂಜೆ ಮಿಕ್ಕೆಲ್ಲ ಅದರಿಂದ. ಇದು ನನ್ನದೇ ರೋಡ್ನಲ್ಲಿ ನಾನು ಅವ್ರದ್ದೇ ರೋಡ್ DVG ರೋಡ್ನಲ್ಲಿರುವಂತಹ ಕಗ್ಗದ ಒಂದು ಸಾಲು ಕರೆಕ್ಟು. ನಾನು ಭಟ್ರು ಹೇಳ್ದಂಗೆ ನಾನು 1975 ಬೆಂಗಳೂರಿಗೆ ಬಂದಿದ್ದು, ಬೆಳವಾಡಿಯಿಂದ, ಚಿಕ್ಕಮಗಳೂರು ಹತ್ರ ಒಂದು ಸಣ್ಣ ಹಳ್ಳಿ. ನಮ್ಮ ಚಿಕ್ಕಪ್ಪ ಕೇಶವಕೃಪ್ತಲ್ಲಿ ಪ್ರಚಾರಕ್ಕಾಗಿದ್ದರು. ಆಗಿದ್ದಾಗೆ ನೋಡ್ಕೊಂಬರೋಕ್ಕೆ ಹೇಳ್ತಾ ಇದ್ದೆ, ಇವತ್ತೇನು ಇಲ್ಲ ಕಣೋ, ಇಷ್ಟು ಬೇಗ ಹೋಗ್ಬಿಡು, ಅಲ್ಲಿ ಮೂಲಲ್ಲಿದೆ ನೋಡು, ಸಣ್ಣದು ಒಂದು 8 ಅಡಿ 8x10 ಏನೋ, 1978 ಹೋಗ್ತಾ ಇದೆ ನನಗೆ. ಒಂದು ಸಣ್ಣದು, ಅಲ್ಲಿ ಹೋಗಿ ಅಲ್ಲೊಂದು ಕಾಫಿ ಅಲ್ಲೊಂದು ಕೂತ್ಕೊಂಡು ಹೋಗೋಂಗೆ ಚೆನ್ನಾಗಿರುತ್ತೆ, ಇಡ್ಲಿ ತಿನ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ, ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಅವತ್ತಿನಿಂದ ಶುರುವಾಗಿದ್ದು 2026 ಈ ದಿನದವರೆಗೆ ಅಲ್ಲಿ ನಾವು ತಿನ್ಕೊಂಡ್ಬಂದಿರುವಂಥ ಪರಂಪರೆ ನಡ್ಕೊಂಡ್ಬಂದಿದೆ. ನಾವು ಏನೇ ಹೊಗಳಿದ್ರೂ ಕೂಡ ಅವರ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಅವತ್ತಿನಿಂದ ನಾನು ಇವತ್ತಿನವರೆಗೂ, ತೇಜಸ್ವಿ ಒಂದು ಮಾತು ಕರೆಕ್ಟಾಗಿ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲೂ ಆ ಕನ್ಸಿಸ್ಟೆನ್ಸಿ ಮಾಡೋಕ್ಕಾಗಲ್ಲ ಅಂತ. ಅಮ್ಮನೂ ಒಂದು ದಿವಸ ಸಿಟ್ಟು ಮಾಡ್ಕೊಂಡು ದಿವಸನೋ, ಗಂಡನ ಮೇಲೆ ಹಾಡ್ಕೊಂಡು ದಿವಸನೋ ಜೋರಾಗಿ ಹಾಕಿದ ದಿವಸ ಒಂದು ದಿವಸ ಕೆಟ್ಟೋಗುತ್ತೆ ಅದು. ಅಥವಾ ಯಾರ ಮೇಲೆ ಅದು ಸಿಟ್ಟು ಮಾಡ್ಕೊಂಡಿದ್ರೆ, ತೋರಿಸ್ಬೇಕು ಅಂತಿದ್ರೆ. ಈಗ ಒಂದೇ ಮನೆಯಲ್ಲಿ 3 ಪಾರ್ಟಿ ತಾನೆ, ತಾಯಿ ಮಗ ಒಂದು, ಮಗಳು ಅಪ್ಪ ಒಂದು,
ಈಗ ಯಾರು ಯಾವ ಟೈಮಲ್ಲಿ ಪಕ್ಷ ಬದಲಾಯಿಸ್ತಾರೋ ಗೊತ್ತಾಗಲ್ಲ. ಸೊ ಇಷ್ಟೊಂದು ನಾನು ಕಳೆದ 45 ವರ್ಷದಿಂದ ಗಾಂಧಿ ಬಜಾರ್ನಲ್ಲಿದ್ದೀನಿ. ಈ 45 ವರ್ಷದಲ್ಲಿ ಒಂದು 45 ಲಕ್ಷ ಜನ ನೋಡಿದ್ದೀನಿ. ಡಾಕ್ಟರ್ ಹತ್ರಕ್ಕೆ ಬರೋದು ಹುಷಾರಿಲ್ಲದೆ ಇದ್ದರೆ ಮಾತ್ರ, ಆದರೆ ಹುಷಾರಾಗಿರೋರು ಅಡಿಗರ ಹತ್ರ ಹೋಗ್ತಾರೆ. ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಚಾರಿಟಿ ಡ್ಯೂರಿಂಗ್ ಹೆಲ್ತ್ ಈಸ್ ಗೋಲ್ಡ್ ಅಂತಾರೆ, ಚಾರಿಟಿ ಡ್ಯೂರಿಂಗ್ ಸಿಕ್ನೆಸ್ ಈಸ್ ಸಿಲ್ವರ್ ಅಂತಾರೆ, ಚಾರಿಟಿ ಆಫ್ಟರ್ ಡೆತ್ ಈಸ್ ಬ್ರಾನ್ಸ್ ಅಂತಾರೆ. ಅವರು ಮಾಡ್ತಾ ಇರೋ ಕೆಲಸ ಗೋಲ್ಡಿಗೆ ಸಮಾನ. ಯಾಕೆಂದರೆ ಆರೋಗ್ಯವಂತರಾಗಿ ಇಟ್ಕೊಳ್ಳುವಂಥ ಒಂದು ದೊಡ್ಡ ಕಸುಬನ್ನು ಅವರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಗಾಂಧಿ ಬಜಾರ್ನ ಭಾಳಷ್ಟು ನಮ್ಮ ಹೆಸರು ರಾಘು ಇಲ್ಲೇ ಕೂತಿದ್ದಾರೆ, ಬ್ರಾಹ್ಮಣರ ಕಾಫಿ ಬಾರನ್ನು ಅವ್ರ ತಂದೆ, ಅವರು ಸುಮಾರು ಜನ ಇಷ್ಟಪಡುವಂಥ ಗಾಂಧಿ ಬಜಾರ್ದು ಒಂದು ಮಾತಂತೂ ಸತ್ಯ, ಕಾಫಿ ಬಾರು ಬರೀ ಒಂದು ಕಾಫಿ ಬಾರ ಉಳ್ಕೊಂಡಿಲ್ಲ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಭಟ್ರು ವಿಜಯ ಕರ್ನಾಟಕದಲ್ಲಿದ್ದಾಗ ಭಾಳ ಸರಿ ಮೀಟ್ ಮಾಡ್ತಾ ಇದ್ವಿ. ನಮ್ಮ ಎಲ್ಲ ಈ ಪ್ರಪಂಚ ಮೋದಿ ಇಲ್ಲ, ಇವನೇ ಸರಿ ಇಲ್ಲ, ಅವನೇ ಸರಿ ಇಲ್ಲ, ಇವು ನೋಡಿ ಡಾಕ್ಟ್ರೆ ಹೆಂಗೋ ಆಗ್ಬಿಡ್ದು ಅಂತ ಎಲ್ಲ ಒಳ ಹರಿವುಗಳನ್ನು, ಸುದ್ದಿ ಮನೆ ಕಥೆಗಳನ್ನು ಅರ್ಧ ಗಂಟೆ, ಅವಾಗ ಅವ್ರಿಗೂ ಟೈಮ್ ಇತ್ತು, ನನಗೂ ಟೈಮ್ ಇತ್ತು. ಈಗ ನನಗೆ ಟೈಮ್ ಇದೆ, ಈಗ ಅವರಿಗಿಲ್ಲ. ಅರ್ಧ ಗಂಟೆ ಫುಟ್ಪಾತ್ ಮೇಲೆ ಮಾತಾಡ್ತಾ ಇದ್ವಿ. ಐ ಟೆಲ್ ಯು ಆನೆಸ್ಟ್ಲಿ, ಅದು ಕೇವಲ ಅವ್ರು ಹೇಳ್ದಂಗೆ ಇಡ್ಲಿಯ ಪರಂಪರೆ ಅದು ಮಾತ್ರ ಉಳ್ಕೊಂಡಿಲ್ಲ, ಅದೊಂದು ನೆಪ ಆಯಿತು. ನಾನು ಫಸ್ಟ್ ONK ನೋಡಿದ್ದಲ್ಲೇ ಒಂದು ಇಡ್ಲಿ ತೊಗೊಂಡು ಇನ್ನೇನು ತಿನ್ನಬೇಕು ಅಂತಿದ್ದೆ, ONK ಪಕ್ಕದಲ್ಲಿದ್ದರು. ಹೇಳ್ರಿ ಹಾನಿಮನೆಯವರ ಅಂದರು. ನಾನು ಅದಾಗ ತಾನೇ ಹಾನಿಮನ್ ಅನ್ನೋ ಒಂದು ಚಿತ್ರ ತೆಗೆದಿದ್ದೆ, ದೂರದರ್ಶನದಲ್ಲಿ ಪ್ರಸಾರ ಆಗಿತ್ತು, ಬಹಳ ಪಾಪ್ಯುಲರ್ ಆಗಿಬಿಟ್ಟೆ. ಇವ್ರು ನನ್ನನ್ನು ಹಾನಿಮಾನವರೇ ಅಂತ ಕರೀತಾರೆ. ಹಾನಿಮಾನವರೇ ಅಂದರು. ಏನು ತೊಗೊಂಡು ಇಡ್ಲಿ, ಅಡಿಗೆ ಬೆಣ್ಣೆ ಹಾಕ್ಸ್ಕೊಳ್ರಿ, ಇಡ್ಲಿ ಬೆಣ್ಣೆ ಹಾಕ್ಸ್ಕೊಳ್ರಿ. ಸರಿ, ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ER ಸೇತುರಾಮ್ ಅಂತ ಹೊಸ ಅಲ್ಲಿಂದ ಕೂಗಳ್ತೆ ದೂರದಲ್ಲಿದ್ದಾರೆ. ER ಸೀತಾರಾಮು ನನಗೆ ಆಲ್ಮೋಸ್ಟ್ ಜರ್ನಲಿಸಮ್ ಅಂದ್ರೇನು, ಒಬ್ಬ ರಿಪೋರ್ಟ್ರ್ ಯಾರು, ಒಬ್ಬ ನ್ಯೂಸ್ ಎಡಿಟರ್ ಯಾರು, ಯಾರ್ಯಾರನ್ನ ಎಷ್ಟೆಷ್ಟು ಹೊತ್ತಿಗೆ ಹಿಡಿಬೇಕು, ಯಾರು ಹಿಡಿದ್ರೆ ಏನು ಕೆಲಸ ಆಗುತ್ತೆ, ಯಾರನ್ನ ಹಿಡಿಬಾರ್ದು, ಎಲ್ಲಿ ಬೈಪಾಸ್ ಮಾಡಬೇಕು, ಇದನ್ನೆಲ್ಲ ಹೇಳ್ಕೊಟ್ಟವರು ER ಸೇತುರಾಮ್. ER ಸೇತುರಾಮು ಕೈಲಾಸಂ ಅವರ ಸಹವರ್ತಿ. ಅವರು ನನ್ನನ್ನು ಮರಿ ಅಂತಲೇ ಕರೆಯೋರು. ಅವ್ರಿಗೆ ಸಿಗರೇಟ್ ಸೇದೋ ಅಭ್ಯಾಸ, ಒಳಗಡೆ ಸೇದಂಗಿಲ್ವಲ್ಲ, ಹೊರಗಡೆ ಜಲ್ದಿ ಕಾಫಿ ತೊಗೊಂಡು ಹೊರಗಡೆ ಬಂದು ಒಂದು ಸಿಗರೇಟ್ ಹಚ್ಕೊಳ್ಳೋರು. ಎಲ್ಲ ಮಗ್ಗಲುಗಳನ್ನು ಹೇಳ್ಕೊಟ್ರು. ನಾನು ಅವ್ರ ಮನೆಗೆ ಹೋದರೆ ಅವ್ರು ಇಲ್ಲಿ ಕರ್ಕೊಂಬರೋರು. ಯಾರು ನೋಡಿದ್ರು ಇಲ್ಲಿಯೇ ಕರ್ಕೊಂಬರ್ತಾರೆ. ಅದೇ ಏನಿದು, ಅವ್ರು ಹೇಳ್ದಂಗೆ, ಭಟ್ರು ಹೇಳ್ದಂಗೆ ಮೊದಲನೇ ಸರಿನೋ ಇಷ್ಟ ಆಯಿತೋ ಇಲ್ವೋ, ಹೆಂಡತಿನ ಪ್ರೀತಿ ಮಾಡ್ದಂಗೆ ಬರ್ತಾ ಅವಳೇ ಇಷ್ಟ ಆಗೋದು. ಹಾಗೆ ಭಟ್ರು ಇಷ್ಟ. ಯಾವುದೋ ಲಲಾಮಣಿ ಬ್ರಿಗೇಡ್ ರೋಡಲ್ಲಿ ಇಷ್ಟ ಆಗ್ಬೋದು ನಿಮಗೆ. ಮನೆಗೆ ಬಂದರೆ ಸಿಕ್ಕಲ್ವೇ, ಮನೆಗೆ ಬಂದರೆ ಇವರೇ ಗತಿ. ಹೆಂಡತಿ ಈಗಲೂ ಹೇಳ್ತಾರೆ, ಅಲ್ಲೆಲ್ಲ ತಾಗತ್ತಿದ್ದೀವಿ ಹೋಗ್ಬಿಡಿ, ಹಿಂಗಡೆ ಇವತ್ತು ಅಲ್ಲಿಗೆ ಹೋಗ್ಬಿಡ್ರಿ, ನಿಮ್ಮ ಹೆಸರಲ್ಲಿ ಇಲ್ಲೂ ಹೋಗ್ತಿರಲ್ಲ. ಅದೇ ಈಗ ಒಂಚೂರು ಕಡಿಮೆ ಮಾಡಿದ್ದೀವಿ, ವಿದ್ಯಾರ್ಥಿ ಬಂದು ನನಗೆ ಹೊಟ್ಟೆ ಉರಿ ಇಲ್ಲ, ಅವ್ರ ಮೇಲಲ್ಲ ನನ್ನ ಹೊಟ್ಟೆ ಉರಿ. ಆದರೆ ಇವ್ರದ್ದು ಸ್ಟಿಲ್ ನಾವು 25 years ಆರೋಗ್ಯಕ್ಕೆ ಯು ಬಿಕಮ್ ವಾಟ್ ಯು ಈಟ್ ಅನ್ನೋದು ಒಂದು ಗಾದೆ ಇದೆ. ಆ್ಯಂಡ್ ಜಪಾನಲ್ಲಿ ಇನ್ನೊಂದು ಗಾದೆ ಇದೆ, ಹಾರ್ಟ್ ಸಿಕ್ಸ್ ಆನ್ ಸ್ಟಮಕ್ ಅಂತ. ಅಂದರೆ ಹೊಟ್ಟೆ ಮೇಲೆ ಹಾರ್ಟ್ ಕೂತ್ಕೊಂಡಿದೆ ಅಂತ. ಮತ್ತು ಎಂಟ್ರಿ ಟು ಹಾರ್ಟ್ ಈಸ್ ಥ್ರೂ ಯುವರ್ ಸ್ಟಮಕ್ ಅಂತ. ನಾನು ಇದುವರೆಗೂ ಕಣ್ಣು ಮುಚ್ಕೊಂಡು ಸುಮ್ಮನೆ ಒಂದು ಸರಿ ಜ್ಞಾಪಕ ಮಾಡ್ಕೊಳ್ತೀನಿ, ಬೆಂಗಳೂರಿನಲ್ಲಿ ನನಗೆ ಇಷ್ಟವಾದ ಮನೆಗಳು ಯಾರ್ಯಾರು, ಅದರಲ್ಲಿ ಇಷ್ಟವಾದ ಹೆಂಗಸರು ಯಾರ್ಯಾರು, ಯಾಕೆ ಇಷ್ಟ ಆಗ್ತಾರೆ ಅಂತ. ಆಬ್ವಿಯಸ್ಲಿ ಆ ಎಲ್ಲ ಮನೆಗಳಲ್ಲೂ ಒಳ್ಳೆ ಊಟ, ಒಳ್ಳೆ ಅಡುಗೆ, ಅಥವಾ ಆ ಮನೆ ಓನರು ಹಾಡಿಕೊಂಡು ಕೃಷ್ಣ ನೀ ಬೇಗನೆ ಬಾರೋ ಹೇಳ್ಕೊಂಡು ಆ ಒಳ್ಳೆ ಅಡುಗೆ ಮಾಡಿ ತಂದು ಒಂದು ಲೋಟ ಕಾಫಿ ಇಟ್ಟರೆ ಆಹಾ, ಅದ್ರ ಮಜಾ ಅನುಭವಿಸೋನಿಗೆ ಗೊತ್ತು, ಬಾಕಿಗೆ ಏನು ಗೊತ್ತಾಗುತ್ತೆ. ಆ ಎಲ್ಲ ಮಜವನ್ನು ಈ ನಮ್ಮ ಅಡಿಗರು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಸಾಂಸ್ಕೃತಿಕ ಪರಂಪರೆ ಅದು. ಅವು ಆನೆಸ್ಟ್ಲಿ ಇಟ್ ಇಸ್ ನಾಟ್ ಜಸ್ಟ್ ಎ ಕಾಫಿ ಬಾರ್. ಇವ್ರದ್ದು ಅಷ್ಟೇ. ಅಲ್ಲಿ ಯಾರೋ ಫೋನ್ ಮಾಡ್ತಾರೆ, ಇಲ್ಲಿ ನೋಡಿ ನಮ್ಮ ಕ್ರಿಕೆಟ್ ಟಾಪ್ ಬಂದಿದೆ ಅಂತ ಅವ್ರನ್ನ ಫೋನ್ ಮಾಡ್ತಾರೆ, ಅವ್ರು ಒಂಚೂರು ನೋಡ್ಬೇಡಿ ಹಂಗೆ ಅಂತಾರೆ. ಅವರು ಹೇಳ್ತಾರೆ, ಇನ್ಫ್ಯಾಕ್ಟ್ ಅರುಣ್ ಹೇಳ್ತಾ ಇದ್ರು, ನಮ್ಮ ಕಡೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ತರಂಗದಲ್ಲಿ ಬರೋ ತನಕವ ನಾನು ಯಾರು ಒಪ್ಕೊಂಡೇ ಇಲ್ಲ ದಕ್ಷಿಣ ಕನ್ನಡದವರು. ದಕ್ಷಿಣ ಕನ್ನಡದವ್ರದ್ದು ಒಂದು ಮಾತಿದೆ ಗೊತ್ತಲ್ವ ನಿಮಗೆ,
ಅವ್ರು ಊರಲ್ಲಿರೋರಿಗೆ ಹೇಳ್ಕೊಡಲ್ಲ, ಊರು ಬಿಟ್ಟು ಅಡಿಗರಂಥವ್ರಿಗೆ ಹೇಳ್ಕೊಡೋದು. ಊರು ಬಿಟ್ಟವರೇ ಇರೋರ್ಗೂ ಉದ್ಧಾರ ಆಗಿರೋದು, ಅಲ್ಲಿರೋರು ಯಾರು ಉದ್ಧಾರ ಆಗಿಲ್ಲ. ನೀನು ಮುಂದಕ್ಕೆ ಬರಬೇಕು ಅಂದರೆ ಇರೋ ಜಾಗ ಬಿಡಬೇಕು ಅನ್ನೋದು ಐ ಥಿಂಕ್ ಅವ್ರದ್ದು ಬೇಸಿಕ್ ಪ್ರಿನ್ಸಿಪಲ್ಲು. ಈಗ ಚಂದ್ರನ ಮೇಲೆ ನೋಡೋಣ ಯಾರು ಫಸ್ಟ್ ಹೋಗ್ತಾರೆ ಅಂತ, ಅದು ಹೋಗ್ತಾರೆ. ಅಲ್ಲೂ ಒಂದು ಕಾಫಿ, ಉಡುಪಿ ಕಾಫಿನೋ ಇದು ಸಿಗುತ್ತೆ. ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳಬೇಕಾಯ್ತು ಅಂದರೆ, ಅಡಿಗರಿಗೆ ಯಾವುದೇ ನೆಸೆಸಿಟಿ ಇಲ್ಲ, ನನ್ನ ನೆಸೆಸಿಟಿ ಇಲ್ಲ, ನಾನು ಹೊಗಳಬೇಕಾದ್ದು ಇಲ್ಲ. ಅದಕ್ಕೆಲ್ಲರೂ ನೀವೆಲ್ಲರೂ ಒಂದು ಸಂಡೇ ಮಾರ್ನಿಂಗ್ ನಿಮ್ಮೆಲ್ಲ ದಿನವನ್ನು ಬಿಟ್ಟು ಇಲ್ಲಿ ಬಂದು ಕುಳಿತಿದ್ದೀರಾ ಅನ್ನೋದೇ ಒಂದು ದೊಡ್ಡ ಭಟ್ರದ್ದು ಚೆನ್ನಾಗಿ ಹೇಳಿದ್ದೀವಿ. ಎನಿ ಇನ್ಸ್ಟಿಟ್ಯೂಷನ್ ಇಸ್ ದ ಶಾಡೋ ಆಫ್ ಅನ್ ಇಂಡಿವಿಜುವಲ್. ಅಬ್ಸಲ್ಯೂಟ್ಲಿ. RSS ಅಂದರೆ ಹೆಡ್ಗೇವಾರ್ ಅಂತೀವಿ, ಇಂಡಿಯಾ ಅಂದರೆ ಗಾಂಧಿ ಅಂತೀವಿ, ಅದು ಒಪ್ಪಬೇಕು ಕೆಲವರು. ಜೀಪ್ ಅಂದರೆ ಅವ್ನು ಜೀಪಲ್ಲ, ಅವನು 4 ವೀಲರ್ ಜೀಪ್ ಅಂತೀವಿ. ಜೆರಾಕ್ಸ್ ಮಾಡಿಸ್ಕೊಂಬ ಅಂತೀವಿ, ಜೆರಾಕ್ಸ್ ಅಲ್ಲ ಅದು ಫೋಟೋ ಕಾಪಿ. ಅದೇ ಅವನಿಗೆ ಜೆರಾಕ್ಸ್ ಬಂದ್ಬಿಡುತ್ತೆ ಹೆಸರು. ಹಾಗೆ ಇಡ್ಲಿ ವಡೆ ಅಂದರೆ ಇವ್ರ ಹೆಸರು ಖಂಡಿತ ಬರುತ್ತೆ. ಹೇಗೆ ದೋಸೆಗೆ ಅರುಣ್ ಹೆಸರು ಅಥವಾ ನಮ್ಮ ಹೆಸರು ಹೆಸರು ಬರುತ್ತೋ ಹಾಗೆ ಇವ್ರದ್ದಂತೂ ಖಂಡಿತ. ಅದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಡಾಕ್ಟ್ರ್ ಆಗಿ ನನಗೆ ಗೊತ್ತು ಆಹಾರ ಚೆನ್ನಾಗಿಲ್ಲದೆ ಅಂದರೆ ಹೆಂಗೆ ಮನುಷ್ಯ ಹಾಳಾಗ್ತಾನೆ ಅಂತ ಗೊತ್ತು. ಹೆಂಗೆ ತಿನ್ಕೊಂಡು ಹಾಳು ಮಾಡ್ತಾರೆ. ಎಲ್ಲೋ ಯಾವುದೋ ಹೋಟ್ಲಲ್ಲಿ ಒಂದು ಲೋಟ ಜ್ಯೂಸ್ ಕುಡಿಯಾನೆ, 10 ಸರಿ ಬೇದಿ 12 ಸರಿ ವಾಂತಿ. ಅದು ಬಹುಶಃ ಇಲ್ಲಿ ತಿಂದಂಥ ಯಾರೂ ಆಗಲಿಲ್ಲ. ನಮ್ಮ ಗಾಂಧಿ ಬಜಾರ್ನ ಹೋಟ್ಲುಗಳಲ್ಲಿ ತಿಂದವರಿಗೆ ಖಂಡಿತ ಅದಾಗಲ್ಲ. ಅದರಲ್ಲಿ ಇವ್ರದಂತೂ 100% ಗ್ಯಾರಂಟಿ. ಅದು ಪ್ರೋಟೀನ್ಸ್ ಇರುತ್ತೆ, ಅದನ್ನೆಲ್ಲ ಲೆಕ್ಕ ಹಾಕ್ತಾರೆ, ಅವ್ರ ಅಮ್ಮ ಲೆಕ್ಕ ಹಾಕ್ತಾರೆ. ಒಂದು ಸೇರನ್ನ ಇಷ್ಟು ದಿವಸ ಇಷ್ಟು ಉದುಗಿಸಿ, ಇಷ್ಟು ಮಾಡಿಸಿ, ಇಷ್ಟು ಉದ್ದಿನ ಬೇಳೆ ಹಾಕಿ, ಇಷ್ಟು ಲ್ಯಾಕ್ಟೋಬ್ಯಾಸಿಲಸ್ ಬರುತ್ತೆ, ಇದೆಲ್ಲವನ್ನೂ ಲೆಕ್ಕ ಹಾಕ್ತಾರೆ ಅವರು. ಅವ್ರಿಗೆಲ್ಲ ಹೋಟ್ಲುಗಳಲ್ಲೂ ಇದೊಂದು ಕಾಯಕವಾದ, ನಿಜವಾದ ಕಾಯಕದ ಕೆಲಸವನ್ನು ಅವ್ರು ಮಾಡ್ತಾರೆ. ಒಂದು ಭಾಳ ಕಷ್ಟಪಟ್ಕೊಂಡು ಮೇಲೆ ಬಂದು ಅಂತ ಹೇಳ್ತಾರೆ. ಕಷ್ಟಪಟ್ಬಿಟ್ಟು ಬೆಂಗಳೂರಿಗೆ ಬಂದಿರೋರು ಯಾರೂ, ನಾನು ನೋಡ್ದಂಗೆ ನಾನು ಬೆಂಗಳೂರಿನ ಹಳ್ಳಿ ಹುಡುಗ ಬಂದಾಗ ನನ್ನ ಜೊತೆ 15 ಹುಡುಗಿರು ಎಲ್ಲ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ಗಳಿಂದ ಆಗ್ತಾನೆ ಡಾಕ್ಟರ್ ಆಗಬೇಕು ಅಂತ ಬಂದಿರೋ ಹುಡುಗಿರು. ಆ 18 ಹುಡುಗಿರು ಇವಾಗ ಎಲ್ಲಿದ್ದಾರೋ ಗೊತ್ತಿಲ್ಲ. ನನ್ನನ್ನು ನೇವ್ಯಾ, ಫೋಕ್ಯಾ ಹಂಗಂದ್ರೂ ಏನು ನಮಗೂ ಗೊತ್ತಿರಲಿಲ್ಲ ಅನ್ನೋರು ಇವತ್ತು 18 ಜನ ಎಲ್ಲಿದ್ದಾರೋ ಗೊತ್ತಿಲ್ಲ. ಪ್ರಶ್ನೆ ಇಷ್ಟೇ, ಈ ಊರಲ್ಲಿ ಯಾರಾದರೂ ಹೆಸರು ಮಾಡಿದರೆ, ಅದು ಭಟ್ರು ಇರ್ಬೋದು, ಅಡಿಗರು ಇರ್ಬೋದು, ನನಗೆ ಜಸ್ಟಿಸ್ ಅವ್ರಿಗೆ ಗೊತ್ತಿಲ್ಲ ನನಗೆ. ಮತ್ತು ಬೆಂಗಳೂರಲ್ಲಿ ನೋಡಿ ನೀವು ಒಂದು ಸರಿ ಲೆಕ್ಕ ಹಾಕೊಂಬನ್ನಿ, 10 ಜನ ಎಣಿಸ್ಕೊಂಬನ್ನಿ, 10ರಲ್ಲಿ 8 ಜನ ಗ್ಯಾರಂಟಿ ಹೊರಗಡೆಯಿಂದ ಬಂದಿರೋರೇ ಇರ್ತಾರೆ. ಅವ್ರಿಗೆ ಬದುಕಬೇಕು ಅನ್ನೋ ಆಸೆ ಇದೆ, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಆಸೆ ಇದೆ. ಭಟ್ರು ಹೇಳ್ದಂಗೆ ಈ ಇಡ್ಲಿ ಮಾಡೋದು ಬಿಟ್ಬಿಟ್ಟು ಅವ್ರು ಏನಾದ್ರು ಏರೋಪ್ಲೇನ್ ಹತ್ಬಿಟ್ಟಿದ್ದಿದ್ರೆ ಈ ಹುಡುಗ ನಿನ್ನೆ ಅವ್ನು ನಮ್ಮ ಯಾರೋ ಕ್ಯಾಪ್ಟನ್ ಗೋಪಿನಾಥ್ ಮಾಡಿದ್ರು, ಅವ್ನು ಯಾರೋ ಇತ್ತೀಚೆಗೆ ಇಂಡಿಗೆ ಹೋದ, ಅವ್ರೇನು ಕಮ್ಮಿ ಆಗ್ತಿರಲಿಲ್ಲ. ನೀವು ಅವರು ಬರೀ ಇಡ್ಲಿ ಒಟ್ಟು ಚೆನ್ನಾಗಿ ಮಾಡಿ ಮುಂದುವರಿಯೇ ತಿಳ್ಕೊಂಡಿದ್ದೀರ, ನೀವು ಅವ್ರನ್ನ ಎಲ್ಲಿ ಬಿಟ್ಟರು ಮೇಲಕ್ಕೆ ಬರ್ತಾರೆ 100%. ನನಗೂ ನನಗೆ ಗೊತ್ತಾಗಿದ್ದೆ ಹಂಗೆ. ಅವರು ನಾನು 90s ಆಗ್ತಾನೆ ಮಾಡಿದ್ರು, ಒಂದು ಕಾರ್ ತೊಗೊಂಡೆ, ಅವಾಗ ಹಿಂಗೆ ಇಷ್ಟೊಂದು ಹಸೀಮ ನಿರ್ಲಜ್ಜ ಅಶಿಸ್ತಿನ ಜನ ಇರ್ತಾಯಿದ್ರ. ಇಷ್ಟೊಂದು ಇಂಜಿನಿಯರ್ಗಳು, ಇಷ್ಟೊಂದು ಎಲ್ಲ ವೈಟ್ ಕಾಲರ್ಗಳು ಲೆಫ್ಟಲ್ಲೇ ಬರ್ತಾನೆ, ರೈಟಲ್ಲೇ ಬರ್ತಾನೆ. ಅವಳು ಯಾರೋ ಹಿಂಗೆ ಕೈಲಿ ಇದು ಇದನ್ನು ಇಲ್ಲಿ ಇಟ್ಕೊಂಡು ಹೆಲ್ಮೆಟು ಹಾಕಿಲ್ಲ, ಸಣ್ಣದು ಇಷ್ಟಾಗ ಜಾಗ ಅಲ್ಲಿ ನುಗ್ಸಕ್ಕೆ ಬರ್ತಾಳೆ. ವಾಟ್ ಈಸ್ ದಿಸ್ ಅಂದರೆ ಭಕ್ತಿ ಅಂತಾಳೆ ನನಗೆ. ಹೀಗೆಲ್ಲ ಮಾಡ್ತೀವ ನಾವು ಹಳ್ಳಿಯವರು? ಅಬ್ಸಲ್ಯೂಟ್ಲಿ ಇಲ್ಲ. ಇದಕ್ಕಾಗಿ ವಿದ್ಯೆ ಕಲ್ತಿದ್ವಿ ನಾವು, ಇದಕ್ಕೆ ಮಾಡಿದ್ದು. ಅಂಥ ಸಂದರ್ಭದಲ್ಲಿ ಇವರು ಅಡಿಗರ ಕಾಫಿ ಮುಂದೆ ನನ್ನ ಕಾರು, ಒಂದು ಹೊಸ ಕಾರು ತೊಗೊಂಡು ನಿಲ್ಲಿಸ್ಬೋದಾಗಿತ್ತು. ತೊಗೊಂಡೋಗಿ ನಿಲ್ಲಿಸ್ತಾ ಇದ್ದೆ, 959 ಏನು ಕೊಡಲಿ? ಯಾರು ಆ ಕಡೆ ಈ ಕಡೆ ಇವರೇ ಒಳಗಡೆ ಇವರೇ ಕಾಫಿ ಹಾಕ್ತಾಯಿದ್ರು, ಮುಂಡ ತರದು ಕಟ್ಕೊಂಡು 959 ಅಂತ ಕರೆಯೋರು ನನ್ನ ಕಾರಿನ ನಂಬರು. ನನಗೆ ಮೊದಲನೇ ದಿವಸ ಆಶ್ಚರ್ಯ ಆಗೋಯ್ತು, ಅಷ್ಟು ಅವರ ಜ್ಞಾಪಕ ಶಕ್ತಿ. ಅದು ಜ್ಞಾಪಕ ಶಕ್ತಿ ಹೋಗ್ಳೋಕ್ಕೆ ಮಾತು ಹೇಳ್ತಾ ಇಲ್ಲ. ಜ್ಞಾಪಕ ಶಕ್ತಿ ಇಟ್ಕೊಂಡ್ರೆ SSLC ಊರೆಲ್ಲ 199 ತಗೊಂಡವೆಲ್ಲ ಎಲ್ಲೋ ಓಡಾಡ್ತಾ ಇದ್ದಾವೆ. ಅದಲ್ಲ, ಅದನ್ನು ಕರ್ತೃತ್ವ ಶಕ್ತಿ ಅಂತ ಕರಿಬೇಕು. ಅದನ್ನು 4 ಜನರಿಗೆ ಬೇಸಿಕ್ಕಾಗಿ ದುಡ್ಡು ಮಾಡೋದೇ ನಿಮ್ಮದು ಆಗಿದ್ರೆ, ಇವತ್ತಲ್ಲ ನಾಳೆ ಶೂರ್ ಯು ವಿಲ್ ಬೈಟ್ ದ ಡಸ್ಟ್, ಟೇಕ್ ಇಟ್ ಫ್ರಮ್ ಮೀ. ಇವತ್ತಲ್ಲ ನಾಳೆ ನೀವು ಬಾಗಿಲಾಕೊಂಡು ಹೋಗ್ತೀರಾ. ಒಳಗಡೆ ಅಂತಃಕರಣ ಸರಿ ಇದ್ದರೆ ಅಡಿಗರಂಗೆ ಆಗ್ತೀರಾ. ಅದು ನೀವಿರ್ಬೋದು, ನಾನಿರ್ಬೋದು. ಅದಕ್ಕೆ ನಾನೂ ಕೂಡ ಸಾಕ್ಷಿ ಇನ್ನೊಂದು ಗೊತ್ತಿರಲಿ ಅಂತ ಸಿದ್ಧಲಿಂಗೇನವ್ರು ಸಿಕ್ಕವರು ಆ ಕಡೆಯಿಂದ ಬಂದರೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಈಗ ತಾನೇ ಹೋದ್ರು. ಅಷ್ಟೇ ನಮ್ಮ ಜಸ್ಟಿಸ್ ದೇವದಾಸ್ ಅವರು ನಮಗೆಲ್ಲ ಜಡ್ಜ್ಗಳನ್ನ ನಾವು ದೂರದಲ್ಲಿ ನಿಂತ್ಕೋಬೇಕು ಅಂತ ಕೇಳಿದ್ದೀನಿ, ಹತ್ತಿರದಲ್ಲಿ ಮಾತಾಡಿಸ್ಬಾರ್ದು ಅಂತ ಕೇಳಿದ್ದೀನಿ, ಪ್ರೋಟೋಕಾಲ್ ಅಂತ ಕೇಳಿದ್ದೀನಿ. ಮೊನ್ನೆ 5 ಜನ ಜಡ್ಜ್ಗಳು ಬಂದಿದ್ದಾರೆ ಅವ್ರ ಹೋಟ್ಲಿಗೆ.
ಮೇಲೆ ಕೂತಿ ರುದ್ರೇಶ್ ಬಂದಿದ್ದು ಅಂತೇಳಿ ನೋಡ್ಬೋದಾದ್ರು. ನಾನು ಹೋಗಿ ಮುದುಗುರ ಆ 5 ಜನ ಜಡ್ಜ್ಗಳಿದ್ರೆ ಪ್ರಶ್ನೆ ಇಷ್ಟೇ, ಸರ್ಟನ್ಲಿ ಹಾರ್ಟಿಗೆ ದಾರಿ ಹೊಟ್ಟೆನೆ. ಊಟ ಚೆನ್ನಾಗಿ ಹಾಕಿ, ತಿಂಡಿ ಚೆನ್ನಾಗಿ ಹಾಕಿ, ಒಂದು 4 ಒಳ್ಳೆ ಮಾತಾಡಿ, ಆ್ಯಂಡ್ ಯು ಕ್ಯಾನ್ ಲಿವ್ ಫಾರ್ ಎವರ್. ಐ ಆಮ್ ಟೆಲಿಂಗ್ ಯು ಆನೆಸ್ಟ್ಲಿ. ಅದನ್ನು ನಾವು ಎಲ್ಲರೂ ಮಾಡ್ಕೊಂಡ್ಬಂದಿದ್ದೀವಿ, ಅಡಿಗರು ಮಾಡಿದ್ದಾರೆ. ನಾನು ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಮೊನ್ನೆ ನಾನು ಭಾಳ ಇಷ್ಟಪಡ್ತಾ ಇದ್ದಂಥ, ನನ್ನನ್ನು ಭಾಳ ಮೆಚ್ಕೊಂಡಂಥ ಪೂರ್ಣಚಂದ್ರ ತೇಜಸ್ವಿ. ನಾನು ಈ ಕಡೆ ತಿಳ್ಕೊಂಡಿದ್ದೆ, ಹಿಂದ್ಗಡೆಯಿಂದ ಯಾರೋ ಹಿಂಗಂದರು. ಯಾರು ನೋಡಿದ್ರೆ ತೇಜಸ್ವಿ ಮಗಳು. ಏನ್ರಿ ನೀವು ಇಲ್ಲೇ ಬಂದುಬಿಟ್ಟಿದ್ದೀರಾ ಅಂದೆ. ಅದೇ ಇಲ್ಲಿ ಈಜಕ್ಕೆ ಬಂದಿದ್ದು ನನ್ನ ಮಗಳು. ಯಾರೋ ಹೇಳಿದ್ರು ಬ್ರಾಹ್ಮಣ ಕಾಫಿ ಕ್ಲಬ್ಬಲ್ಲಿ ಒಂದು ರೌಂಡ್ ನೀವು ಟ್ರೈ ಮಾಡಲೇಬೇಕು, ಬೆಂಗಳೂರಿಗೆ ಬಂದು ಹಂಗೆ ಇದ್ದೀರಾ. ಅವರೆಲ್ಲರೂ ಆಗ್ತಾಯಿದ್ದಾರಂತೆ. ಅವ್ರು ಸಿಕ್ಕಿಲ್ಲ, ಯಾರ್ಯಾರು ಸಿಕ್ಕಲಿಲ್ಲ ನನಗೆ. ಸಮಥಿಂಗ್ ಅಮೇಝಿಂಗ್. ಅಂದರೆ ಒಳ್ಳೆಯ ಮನಸ್ಸುಗಳು, ಮಲ್ಲಿಗೆ ಅಂತ ಮನಸ್ಸುಗಳು ಅಲ್ಲಿ ಸೇರ್ತವೆ. ಅದರಲ್ಲಿ ನೀವು ನಾವು ಕೂಡ ಒಬ್ಬರು ಅನ್ನೋದು ಗೊತ್ತಿರಲಿ. ಪಾಂಡವರಿಗೆ ಒಂದೇ ರಾಜ್ಯದಲ್ಲಿ ಒಬ್ಬನು ಕೆಟ್ಟವನು ಸಿಕ್ಕಲಿಲ್ಲಂತೆ. ಕೌರವರಿಗೆ ಅದೇ ಊರಲ್ಲಿ ಒಬ್ಬ ಒಳ್ಳೆಯವನು ಸಿಕ್ಕಲಿಲ್ಲ. ಯಾರ್ಯಾರು ಸಿಕ್ಕಿದ್ರೆ ನೋಡ್ಕೊಳ್ಳಿ ಇವಾಗ. ಅದು ದಟ್ಸ್ ವಾಟ್ ಅಡಿಗ ಈಸ್ ಆಲ್ ಅಬೌಟ್. ಕೊನೆಯದಾಗಿ ಐ ಥಿಂಕ್ ಆರೋಗ್ಯ, ನಾನು ಹೇಳ್ದೆ ನಾವೇನು ತಿಂತೀವೋ ಅದು ಆಗ್ತೀವಿ ಅನ್ನೋಂಥದ್ದನ್ನು, ಅದಕ್ಕೆ ಅವರಿದ್ದಾರೆ ಮನೆಯಲ್ಲೇ ಇದ್ದರು, ಹೆಂಡತಿ ಒಂದು ದಿವಸ ಮಾಡಾಕ್ತಾಯಿದ್ರು. ಅವರು ಬೆಳಿಗ್ಗೆ 5:50ಕ್ಕೆ ಅಲ್ಲಿ ನಿಂತಿರ್ತಾರೆ. ನೀವು ಟೈಮ್ ಬೇಕಾದ್ರೆ ಸೆಟ್ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ಇಡ್ಲಿ ಗ್ಯಾರಂಟಿ. 7ಕ್ಕೆ 3 ನಿಮಿಷ ಇರುವಾಗ ಅವನು ಮಹೇಶ ಭಾಗ ಆಗ್ತಾಯಿತ್ತು, ಲೈಟ್ ಆಫ್ ಮಾಡ್ದ, ಇದು ಕಂಪ್ಯೂಟ್ರು ಆಫ್ ಮಾಡ್ದ. ಇಲ್ಲ, ಏನೂ ಇಲ್ಲ, ಆಯಿತು. ದ್ಯಾಟ್ಸ್ ಹೌ ದ ಮ್ಯಾನೇಜ್. ಆದರೂ ಇವ್ರು ಎಷ್ಟೋ ಸರಿ ಬೈತಾರೆ. ಅಲ್ಲಿ ಯಾರಾದ್ರೂ ನಿಲ್ಲಿಸಿ ಕಾರ್ ನೋಡ್ತೀನಿ ಎದುರುಗಡೆ ಅಂತಾರೆ, ಇವ್ರೇನು ಪೊಲೀಸ್ ಇನ್ಸ್ಪೆಕ್ಟ್ರಾ? ಆದರೆ ಆ ನೈತಿಕತೆ ನೋಡಿ, ನೈತಿಕತೆ ಇಲ್ಲದ ಯಾವುದೂ ಕೂಡ ಇವತ್ತಲ್ಲ ನಾಳೆ ಬಿದ್ದೋಗುತ್ತೆ. ಆ ನೈತಿಕತೆ ಅವ್ರಿಗಿದೆ, ಅವರು ಸರಿಯಾಗಿದ್ದಾರೆ. ಅಲ್ಲೆಲ್ಲ ಓಡಿಸೋದು ನೆನ್ನೆ ಹೇಳ್ತಾ ಇದ್ದ, ಸಬ್ ಲೋಗ್ ಅಸುಖಿ ಹೈ ಇಸ್ಲಿಯೇ ಕಿಸಿ ಕೋ ಭಿ ಸುಖ ಮೇ ದೇಖ್ನಾ ನಹೀ ಚಾಹತೆ. ಅವನು ಒಳಗಡೆ ಅಸುಖಿಯಾಗಿದ್ದಾನೆ, ಅದಕ್ಕೋಸ್ಕರ ಬೇರೆಯವರ ಸುಖವನ್ನು. ಇವತ್ತು ಕಾಯಿಲೆ ಜಾಸ್ತಿ ಆಗ್ತಾ ಇರೋಕ್ಕೆ ಬರೀ ಆಹಾರ ಮಾತ್ರ ಕಾರಣ ಅಲ್ಲ, ಇದೊಂದು ಆಯಿತಾ ಗೊತ್ತಾಗಲ್ಲ. ಇದೊಂದು ಕಷ್ಟ ಶುರು ಮಾಡಿಬಿಟ್ರೆ ನನ್ನೊಂದು 400 ಟೆಲಿವಿಷನ್ ಇಂಟರ್ವ್ಯೂಸು ನನ್ನದೇ ಇವರು ತೆಗೆದಾಗ ಆಗಿದ್ದು, ಇದೆಲ್ಲರ ಜೊತೆ ಅವರ ಸಹವಾಸ ಇದೆ. ಆರೋಗ್ಯ ನಾನು ಕಳೆದ ಇದನ್ನು ಹೇಳಿ ಮುಗಿಸ್ಬಿಡ್ತೀನಿ. 45 ವರ್ಷದಿಂದ 45 ಲಕ್ಷ ಜನ ನೋಡಿದ್ದೀನಿ. 6 ಜನ ಚೀಫ್ ಮಿನಿಸ್ಟರ್ಸು, 7 ಜನ ಗವರ್ನರು, 8-10 ಜನ, 15-20 ಜನ ಜಸ್ಟಿಸ್ಗಳು, IASಗಳು, IPSಗಳು, ಇಂಟರ್ನ್ಯಾಷನಲ್ ಡಾನ್ಗಳು, ಹೈ ಲೆವೆಲ್ ಪಿಕಪ್ಗಳು, ಕಸ ಗುಡಿಸೋರು, ಯಾರೂ ನೋಡಲಿಲ್ಲ. ಇವನು ಎದುರುಗಡೆ ಕೂತ್ಕೊಂಡು ಬಾಯಿ ಬಿಟ್ಟರೆ ಇವನು ಯಾಕೆ ಬಿಡ್ತಾನೆ ಅಂತ ಗೊತ್ತು. ಮೊನ್ನೆ ಯಾರೋ SP ಅವ್ರು ನೀವು ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು. ಅಂದರೆ ನೀವೆಲ್ಲರೂ ಸೇರಿ ಇವತ್ತು ರುದ್ರೇಶನನ್ನು ಮಾಡಿರೋದು. ನಿಮ್ಮೆಲ್ಲರಿಂದ ಕಲಿತು ನಾನು ಇವತ್ತು ಹಿಂಗಾಗಿದ್ದೀನಿ 100%. ಪೇಷಂಟ್ಸ್ ಇವತ್ತು ಬರೋರೆಲ್ಲ ಏನು ಗೊತ್ತಾ, ಐ ಹ್ಯಾವ್ PC ಅಂತ 3000 ಮಕ್ಕಳಾದವ್ರಿಗೆ ನನ್ನ ಹೆಸರಲ್ಲಿ ಇವತ್ತು ವರ್ಲ್ಡ್ ರೆಕಾರ್ಡ್ ಹೋಮಿಯೋಪತಿ ಡಾಕ್ಟ್ರಿಗೆ. ಸೊ ಬಂದವರೆಲ್ಲ ಇಷ್ಟು ಇಟ್ಕೊಂಡ್ಬರ್ತಾರೆ ಅವರೇ. ನಾವೇನಾದ್ರು ಒಂದು ಸಣ್ಣ ತಪ್ಪು ಹೇಳಿ ನೋಡೋಣ, ಐ ಹ್ಯಾವ್ PC ಡಾಕ್ಟರ್ ಅಂದು. ಹೌ ಡು ಯು ಸೇ ದಟ್? ಐ ಗೂಗಲ್ ಡಾಕ್. ಇನ್ನೆರಡು ನಿಮಿಷ ಆಯಿತು, ನನ್ನ FSH ಹಿಂಗಿದೆ ಅದು. ಹೂ ಸೆಡ್ ಗೂಗಲ್ ಡಾಕ್. 5 ನಿಮಿಷದಲ್ಲಿ ಅವ್ರು 7 ಸರಿ ಗೂಗಲ್ ಅಂತ. ಆ ಗೂಗಲ್ ಜೊತೆ ಹೊತ್ತು ನಿಮ್ಮ ಗಂಡನ ಜೊತೆ ಇದ್ದಿದ್ದಕ್ಕೆ ಮಕ್ಕಳೇ ಆಗ್ತವೆ. ಗೂಗಲ್ ಜೊತೆ ಏನು ಇನ್ಫಾರ್ಮೇಷನ್ ಕೆನಾಟ್ ಬಿಕಮ್ ನಾಲೆಡ್ಜ್ ಕೆನಾಟ್ ಬಿಕಮ್ ವಿಸ್ಡಮ್ ಕೆನಾಟ್ ಬಿಕಮ್ ಪ್ರಾಕ್ಟಿಕಲ್. ಟ್ರೂತ್ ಈಸ್ ಯುವರ್ ಬಿಲೀಫ್, ಫ್ಯಾಕ್ಟ್ಸ್ ಆರ್ ರಿಯಲ್. ಎಷ್ಟೋ ಸರಿ ನಿಮ್ಮ ಟ್ರೂತು ಫ್ಯಾಕ್ಟ್ ಆಗಲ್ಲ. ಫ್ಯಾಕ್ಟ್ ಏನು? ಇಡ್ಲಿ ಸತ್ಯ, ಅಡುಗೆಗೆ ಸತ್ಯ, ನಾವು ನೀವು ಅಲ್ಲಿಗೆ ದಿವಸ ಹೋಗೋದು ಸತ್ಯ ಅನ್ನೋದು ಫ್ಯಾಕ್ಟು. ಈಗಿನವ್ರಿಗೆ ಯಾಕೆ ಬರ್ತಾ ಇಲ್ಲ, ಎಲ್ಲರಿಗೂ ಯಾಕೆ ಇಷ್ಟೊಂದು ತೊಂದರೆ? ನಾವು ಹೋಮಿಯೋಪತಿನಲ್ಲಿ ಹೇಳ್ತೀವಿ, ಒಂದು ಕಾಯಿಲೆಗೆ ಒಂದು ಹೆಸರಿಟ್ಟು ಅದಕ್ಕೊಂದು ಔಷಧಿ ಕೊಡುವವನು ವೈದ್ಯನಲ್ಲ, ಅವನು ಔಷಧ ವರ್ತಕ ಅಂತ. ಈಸ್ ಅ ಪೆಡ್ಲರ್ ಆಫ್ ಮೆಡಿಸನ್ ಅಂತ ಹೇಳ್ತೀವಿ. ಮೇಡಮ್ ಇಲ್ಲಿದ್ದರೆ ನಾನು ಕ್ಷಮಿಸಬೇಕು, ಲತಾ ಮೇಡಮ್ ಇದ್ದಾರಾ? ಹೋದ್ರಾ? ಮೇಡಮ್ ಕ್ಷಮಿಸಬೇಕು, ಏನು ತಪ್ಪು ತಿಳ್ಕೊಬಾರ್ದು. ಲತಾ ಮೇಡಮ್ ಅಂತಾರೆ, ಆಶ್ಚರ್ಯ ನನಗೆ. ನೀವು ಅವ್ರನ್ನೆಲ್ಲರೂ ಆಸ್ಪತ್ರೆಯಲ್ಲಿ ಇಟ್ಬಿಡಿ, 5 ನಿಮಿಷ ನೋಡ್ತೀನಿ. ಅವ್ರಿಗೂ ಅಷ್ಟೇ ಪ್ರೀತಿ ಅಡುಗೆ ಮೇಲೆ. ಇವತ್ತು ಯಾರ್ಯಾರು ಬಂದಿದ್ದೀರಾ? ನಾವು ಒಬ್ಬೊಬ್ಬರದ್ದು ಹೆಸರು ತೊಗೊಂಡ್ರೆ ಬಹುಶಃ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಆಗೋಗುತ್ತೆ. ಆಧುನಿಕ ಮಾನವನಿಗೆ 50%, ನಾನು ನೋಡುವಂಥ 50%
ಪೇಷಂಟ್ಸಲ್ಲಿ 50%ಗೆ ಔಷಧ ಬೇಕಾಗಿಲ್ಲ. ಮತ್ತು ಡಾಕ್ಟ್ರ್ ಏನು ಮಾಡೋದು ಊಟಕ್ಕೆ ಹೇಳಬೇಕು, ನಿಮ್ಮ ಅಂಗಡಿದೆ ಇದಿದೆ ಇದು ಮಾಡ್ಕೊ ಹೇಳಬೇಕಾಗುತ್ತೆ. ಆಯಿತು ಬಿಡೋಣ. ಯಾಕೆ ಅಷ್ಟೊಂದು ಕಾಯಿಲೆ? ಆಧುನಿಕ ಮಾನವನಿಗೆ ಯಾರು ಆಧುನಿಕ ಮಾನವ? ನೆಮ್ಮದಿ ಇಲ್ಲದವನು, ನಿಂತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಎಲ್ಲವೂ ಇದ್ದಾಗಲೂ ಇನ್ನೇನೋ ಆಗಬೇಕೆಂದು ಹಪಹಪಿಸುವವನು. ಇಂದಿನ ಮಾನವ ಅವಿಶ್ರಾಂತ ಸ್ಥಿತಿಗೆ ಬಂದು ಮುಟ್ಟಿದ್ದಾನೆ, ಅಸುಖಿಯಾಗಿದ್ದಾನೆ. ಇದೇ ಎಲ್ಲ ಕಾಯಿಲೆಗಳ ಮೂಲ. ಇದನ್ನು ನೀವು ಕಡಿಮೆ ಮಾಡಿಕೊಂಡ್ರೆ 50% ನಾವು ಹೊರಟೋಗ್ಬೋದು. ಐ ಥಿಂಕ್ ಇಷ್ಟೇ ತುಂಬ ಜಾಸ್ತಿ ಏನಾದರೂ ತಗೊಂಡಿದ್ದರೆ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾ, ಯಾಕೆಂದರೆ ಎಲ್ಲರೂ ಒಡಿಗರ ಬಗ್ಗೆ ಭಟ್ರು ಮಾತಾಡಿದ ಮೇಲೆ ತೇಜಸ್ವಿ ಅವರು ಮಾತಾಡಿದರು, ಇನ್ನು ಅನುಭವಿಸಿದವರು ಈಗ ಜಡ್ಜ್ಮೆಂಟ್ ಕೊಡ್ತಾರೆ. ಹಾಗಾಗಿ ಅಲ್ಲಿವರೆಗೆ ನಾನು ನಂದೇನು ಅಂತ ಅಂದ್ಕೊಂಡಿದ್ದೆ. ಆದರೆ ತಾವೆಲ್ಲರೂ ಸಹಾನುಭೂತಿಯಿಂದ ಒತ್ತಿಸಿದ್ದಕ್ಕೆ ಧನ್ಯವಾದಗಳು. ಶ್ರೀ ವಿಶ್ವೇಶ್ವರ ಭಟ್ರೆ, ಡಾಕ್ಟರ್ BT ರುದ್ರೇಶ್ ಅವರೇ, ವಿನಾಯಕ ಭಟ್ ತದ್ದಲಸೆ ಅವರೇ, ನಮ್ಮ ಪ್ರೀತಿಯ ರಾಧಾಕೃಷ್ಣ ಅಡಿಗ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಬಂಧು ಮಿತ್ರರೇ, ಭಾಳ ಸಂತೋಷದ ವಿಷಯ, ಸಂತೋಷದ ಸುದಿನ. ಅಡಿಗರ ಬಗ್ಗೆ, ಬ್ರಾಹ್ಮಿನ್ಸ್ ಬಾರ್ ಬಗ್ಗೆ ಭಾಳ ಎಲ್ಲರೂ ವಿಷಯ ಮಾತಾಡಿದ್ದಾರೆ. ಸಮಯದ ಅಭಾವದಿಂದ ಕೆಲವು ವಿಷಯಗಳನ್ನು ಮಾತ್ರ ಮಾತಾಡ್ತೀನಿ ನಾನು ಅಷ್ಟೇ. ಸುಮಾರು 40 ವರ್ಷಗಳ ಹಿಂದೆ ನನ್ನ ಇಬ್ಬರು ಸ್ನೇಹಿತರು, ರಾಜಶೇಖರ್ ಮತ್ತು ರಾಜೇಶ್ ಅಂದ್ಬಿಟ್ಟು ಇಬ್ಬರು ಚಾಮರಾಜಪೇಟೆ ಅವರು, ನಾನು ಇಂದಿರಾನಗರದವನು. ಅವರ ಮನೆಗೆ ಬಂದಾಗ ಬಾ ಒಂದು ಒಳ್ಳೆ ಇಡ್ಲಿ ಕೊಡಿಸ್ತೀವಿ, ಕಾಫಿ ಕೊಡಿಸ್ತೀವಿ ಅಂತ ಕರ್ಕೊಂಬಂದರು. ಆವತ್ತು ನಾನು ಇವ್ರನ್ನ ನೋಡಿದ್ದು ಆ ಇಡ್ಲಿ, ವಡೆ, ಚಟ್ನಿ ಸವದಿದ್ದು ಇವತ್ತು ಕೂಡ ಜ್ಞಾಪಕ ಇದೆ ನನಗೆ. ಆವಾಗ ನಾವಿನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ. ಅದು ಎಷ್ಟರ ಮಟ್ಟಿಗೆ ಆ ರುಚಿ ನನ್ನನ್ನು ಹಿಡಿದು ಬಿಡ್ತು ಅಂತಾರೆ, ಅವಕಾಶ ಸಿಕ್ಕಿದಾಗೆಲ್ಲ ಬರಬೇಕು, ಈ ತಿಂಡಿ ಸವಿಬೇಕು ಅನ್ನೋದೊಂದು ಒಂದು ಕಡೆ. ಆದರೆ ಇವರು ಅಡಿಗರು ನಮ್ಮನ್ನು ಗುರುತಿಸ್ಬೇಕು ಅನ್ನೋದು ಒಂದು ಆಸೆ. ಎಲ್ರಿಗೂ ನನಗೆ ಡಾಕ್ಟರ್ ರಾಜ್ಕುಮಾರ್ ಗೊತ್ತು ಅಂತ ಹೇಳೋ ವಿಷಯ ಒಂದು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನ್ನ ಬಗ್ಗೆ ಗೊತ್ತು ಅನ್ನೋದು ಹೇಳೋದು ಬೇರೆ ವಿಚಾರ. ಅವರು ಆಗಲೇ ಹೇಳ್ತಾ ಇದ್ದಂಗೆ ಒಂದು 200 ಜನ 300 ಜನ ಇದ್ದರೂ ಕೂಡ ಎಲ್ಲರ ಬಗ್ಗೆ ಗೊತ್ತಿರ್ತದೆ ವಿಷಯ, ಏನು ಮಾಡಿದ್ದಾರೆ, ಏನು ತೊಗೊಂಡಿದ್ದಾರೆ, ಎಷ್ಟು ಬಿಲ್ಲಾಯಿತು, ಅದೊಂದು ಕಡೆ. ಆದರೆ ಆ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದು, ಒಂದು 4-5 ವರ್ಷಗಳ ನಂತರ, ಆವಾಗ ನಾನು ವಕೀಲರಾದಮೇಲೆ ಅವ್ರಿಗೆ ಗೊತ್ತಾಗಿದೆ ವಕೀಲರು ಅಂದ್ಬಿಟ್ಟು. ಸೊ ವಕೀಲರೇ, ವಕೀಲರಿಗೆ ಇಡ್ಲಿ ಕೊಡಯ್ಯ, ಈ ಥರ ಬರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಹಕರನ್ನು ಅವರ ವಿಷಯ ಬಗ್ಗೆ ಅವ್ರ ಬಗ್ಗೆ ತಿಳ್ಕೊಂಡು ಅದನ್ನು ಮನಸ್ಸಲ್ಲಿಟ್ಕೊಂಡು ಅವರನ್ನು ಪ್ರೀತಿಯಿಂದ ಮಾತಾಡಿಸಿ ಅದನ್ನು ಅಷ್ಟು ಸೌಜನ್ಯ ತೋರಿಸುವಂಥ ಬೇರೆ ಒಬ್ಬ ಮಾಲೀಕರನ್ನ ನಾನು ಎಲ್ಲೂ ನೋಡಲಿಲ್ಲ. ನನ್ನ ಮದುವೆ ಆದಮೇಲೆ ನನ್ನ ಶ್ರೀಮತಿಯವ್ರನ್ನ ಕರ್ಕೊಂಬಂದೆ. ಅವರು ಇಡ್ಲಿ ತಿಂದ್ಬಿಟ್ಟು, ಇಡ್ಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ, ನನ್ನ ಲೈಫಲ್ಲೇ ಈ ಥರ ಇಡ್ಲಿ ತಿಂದಿಲ್ಲ ಅಂದ್ಬಿಟ್ಟು. ಸೊ ಅವರ ಈ ತಿಂಡಿ ತಿನಿಸುಗಳ ಒಂದು ಸ್ವಾದ,
ಮತ್ತು ಆ ಜಾಗದ ಬಗ್ಗೆ, ಒಂದು ಚಿಕ್ಕದ ಜಾಗ, ಈಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ, ಆವಾಗ ಇನ್ನೂ ಚಿಕ್ಕದಾಗಿತ್ತು. ಅವರೇ ಅಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಗಲ್ಲಾಪೆಟ್ಟಿಗೆಯಲ್ಲಿ ಅವರೇ ನಿಂತ್ಕೊಂಡು, ಗಲ್ಲಾಪೆಟ್ಟಿಗೆ ಅಂತಲೂ ಏನೂ ಇರ್ತಿರಲಿಲ್ಲ, ಸುಮ್ಮನೆ ನಿಂತ್ಕೊಂಡಿರೋ ಒಂದು ಮೂಲೆಯಲ್ಲಿ ಎಲ್ಲ ಮಾಡ್ತಾಯಿದ್ರು. ಇದನ್ನು ಈ ಇಡ್ಲಿ ಕಾಫಿ ಪರಂಪರೆ ಅಂತ ಅಂದು ಈ ಟೈಟಲ್ ಕೊಟ್ಟಿದ್ದಾರಲ್ಲ, ಭಾಳ ಸೂಕ್ತ. ನಮ್ಮೆಲ್ರಿಗೂ ಕೂಡ, ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಕೂಡ ಈ ಬ್ರಾಹ್ಮಣರ ಕಾಫಿ ಬಾರ್ ಬಗ್ಗೆ ಅವರವ್ರದ್ದೇ ಒಂದು ಕತೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರದ್ದೇ ಒಂದು ಕತೆ ಇದೆ. ಅದು ಎಲ್ರಿಗೂ ಕೂಡ ಆ ಕಥೆಯಲ್ಲಿ ನಾಯಕ ಈ ಅಡಿಗರು. ಅವರು ನಮ್ಮನ್ನು ಗುರುತಿಸ್ಬೇಕು, ಮಾತಾಡಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ. ಬಟ್ ಅದು ಎಲ್ಲರದು ಈಡೇರಿದೆ ಅಂತ ನನಗೆ ಖಂಡಿತ ಭರವಸೆ ಇದೆ. ನನ್ನ ಇನ್ನೊಬ್ಬ ಗೆಳೆಯ ಕೃಷ್ಣ ಶಾಂತಕುಮಾರ್ ಅಂದ್ಬಿಟ್ಟು ಭಾಳ ದೊಡ್ಡ ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತಿರೋರು. ಈಗಲೂ ಕೂಡ ಹೋಟೆಲ್ ಮ್ಯಾನೇಜ್ಮೆಂಟು ಫಸ್ಟ್ ಕ್ಲಾಸ್ ಅವರೇ ತಗೊಳ್ಳೋದು. ಅವನು ಆ ಕಡೆ, ಅವನು ಬ್ಯಾಂಗ್ಳೂರು ನಾರ್ತ್ ಕಡೆ. ಅವನು ಈ MG ರೋಡಲ್ಲಿ ಬಾರ್ಟನ್ ಸೆಂಟರ್, ಎಬನಿ ಮತ್ತು 13th ಫ್ಲೋರ್ ಅಂತ ಒಂದು ಹೋಟೆಲ್ ಇದೆ, ರೆಸ್ಟೋರೆಂಟ್ ಇದೆ. ಅವು ಜನರಲ್ ಮ್ಯಾನೇಜರ್. ಆವಾಗ ಅವನಿಗೂ ನನಗೂ ವಾಗ್ವಾದ. ಬೆಂಗಳೂರು ನಾರ್ತು, ಬೆಂಗಳೂರು ನಾರ್ತ್ ಇಲ್ಲಿ ಸಿಗಂಗೆ ಅಲ್ಲಿ ಬೆಂಗಳೂರು ಸೌತಲ್ಲಿ ಸಿಗೋದಿಲ್ಲ ಅಂತ ಅವನ ವಾದ. ನಾನು ಅಲ್ಲಿದ್ದವನು ಆದರೂ ಕೂಡ ಇಲ್ಲ, ಬಸವನಗುಡಿಲಿ ನೀನು ಸಿಗೋವಂಥ ತಿಂಡಿ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ನಾನು. ನನ್ನದೇ ಅನುಭವ. ನಮ್ಮ ತಂದೆಯವರು ಜಮ್ಮು ಆ್ಯಂಡ್ ಕಾಶ್ಮೀರ್ ಚೀಫ್ ಜಸ್ಟಿಸ್ ಆಗಿದ್ದಾಗ, ಮತ್ತು ಅಲ್ಲಿಂದ ಗೌಹಾತಿ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಾಗ ಸುಮಾರು ಒಂದು 10 ದಿವಸ 15 ದಿವಸ ಟ್ರಿಪ್ ನಾನು ಆ ಕಡೆಗೆ ಹೋಗ್ಬಿಟ್ಟಿದ್ದೆ. ಅಲ್ಲಿನ ಊಟ ತಿಂಡಿ ಏನೂ ರುಚಿಸ್ದೇನೆ ಅಲ್ಲೂ ಕೂಡ ನಾನು ಬ್ರಾಹ್ಮಣರು ಕೆಫೆ ಇಡ್ಲಿ ವಡೆ ಕಾಫಿ ಅಲ್ಲೂ ಜ್ಞಾಪಕ ಬರ್ತಾಯಿತ್ತು ನನಗೆ. ಬಂದ ತಕ್ಷಣ ಬಂದು ಇಡ್ಲಿ ವಡೆ ತಿಂದು ಸಮಾಧಾನ ಮಾಡಿಕೊಂಡು ಆಗೋವಂಥ ಪರಿಸ್ಥಿತಿಗಳು ಅವಾಗಿತ್ತು. ಕನ್ಸಿಸ್ಟೆನ್ಸಿ ಅಂತ ಏನು ಹೇಳ್ತಿದ್ದಾರೆ, ಅದು ಹೇಳೋದು ಸುಲಭ, ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ. ಅದನ್ನು ಅಡಿಗರು ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಎಲ್ಲದಕ್ಕಿಂತ ಭಾಳ ಸಂತೋಷದ ವಿಷಯ ಏನು ಅಂತಂದರೆ, ಈ ಒಂದು ದೊಡ್ಡ ಫ್ಯಾಮಿಲಿನ ಒಂದು ಕಟ್ಟಿದ್ದಾರೆ ನಮ್ಮ ಅಡಿಗರು. ನೀವೆಲ್ಲರೂ ಒಂದು ಫ್ಯಾಮಿಲಿ ಇದ್ದಂಗೆ. ನಾವು ವಾರಕ್ಕೆ ಒಂದ್ಸರಾದರೂ ನಾನು ಬರ್ತೀನಿ, ಈಗಲೂ ಬರ್ತೀನಿ. ಅಲ್ಲಿ ಭಾಳಷ್ಟು ಮುಖಗಳನ್ನ ನಾನು ನೋಡಿದ್ದೀನಿ. ಮಾತಾಡದೇ ಇಲ್ದಿರ್ಬೋದು, ಆದರೆ ಭಾಳಷ್ಟು ಜನ ಪರಿಚಯ ಇದೆ, ಮುಖ ಪರಿಚಯ ಇದೆ ನನಗೆ. ಅವ್ರು ಹೇಳ್ದಂಗೆ ಸಣ್ಣ ಸಣ್ಣ ಗುಂಪು, ಎಷ್ಟೋ ದಿವಸ ನೋಡದೇ ಇರೋಂಥ ಗೆಳೆಯರು, ಪರಿಚಯಸ್ಥರು ಎಲ್ಲರೂ ಸಿಗ್ತಾರಲ್ಲಿ. ಈ ಥರದ್ದು ಒಂದು ಪರಂಪರೆ ಏನು ಕಟ್ಕೊಟ್ಟಿದ್ದಾರೆ ನಮಗೆ ಅಡಿಗರು, ಅವರ ತಂದೆ ತಾಯಂದಿರು. ಅದನ್ನು ಅಡಿಗರ ಮಗಳು ಕೂಡ ಅದನ್ನು ಮುಂದೆ ಕಾಪಾಡ್ಕೊಂಡು ಹೋಗಬೇಕು. ಅದು ಒಂಥರ ಗುರುತರ ಜವಾಬ್ದಾರಿ ಇದ್ದಂಗೆ ನಿಮ್ಮ ಮೇಲೆ. ನನಗೆ ಭಾಳ ಸಂತೋಷ ಆಗ್ತದೆ ನೋಡಿ. ಈಗಾಗಲೇ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಡಿಗರು ಮಗಳಿಗೆ. ಅದಾಗಬೇಕು. ಈ ಬ್ರಾಹ್ಮಣರ ಕಾಫಿ ಬಾರ್ ಹೀಗೆ ಇನ್ನೂ 100 ವರ್ಷ ನಮ್ಮೆಲ್ಲರ ಅನುಭವದಲ್ಲಿ, ಈ ಸಮಾಜದ ಅನುಭವದಲ್ಲಿ ಹೀಗೆ ನಿರಂತರವಾಗಿರಲಿ. ಭಗವಂತ ಅವ್ರ ಮೇಲೆ ಎಲ್ಲ ಆಶೀರ್ವಾದ ಮಾಡಿ ಇದೊಂದು ಸಾರ್ಥಕತೆಯನ್ನು ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ಅವರನ್ನು ನಾನು ವಂದಿಸಿ, ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆಸಿ ಈ ಪುಸ್ತಕನ ನನ್ನ ಕೈಲಿ ಬಿಡುಗಡೆ ಮಾಡಿಸಿದ್ದು ನನ್ನ ಸುಯೋಗ ಅಂತ ಹೇಳ್ಕೊಂಡು ತಮ್ಮೆಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಪುಸ್ತಕವನ್ನು ಬಿಡುಗಡೆ ಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ, ರಾಧಾಕೃಷ್ಣ ಅಡಿಗರಿಗೆ ಶುಭಾಶಯದ ವ್ಯವಸ್ಥೆ ಇದೆ. ಜೊತೆಗೆ ಪುಸ್ತಕವನ್ನೇ ತಾಂಬೂಲವಾಗಿ ತಮ್ಮೆಲ್ಲರಿಗೂ ನೀಡಲಿದ್ದಾರೆ. ನಿರೂಪಣೆ ನನಗೆ ವಹಿಸಿ ಇದೊಂದು ನನ್ನ ಸೌಭಾಗ್ಯ. ಕಾರಣ ಇಷ್ಟೇ, ನಾನು ಹುಟ್ಟಿ ಬೆಳೆದಿದ್ದು NR ಕಾಲೋನಿಯಲ್ಲೇ, ಬಸವನಗುಡಿಯಲ್ಲೇ. ನನಗೆ ಬುದ್ಧಿ ಬಂದಾಗಲಿಂದ ನನ್ನ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಈ ಥರ ಕಾರ್ಯಕ್ರಮ ನಾನು ಮಾಡ್ತೀನಿ, ನಡೀತದೆ ಅನ್ನೋದು ನನ್ನ ಕನಸಲ್ಲೂ ನೆನೆಸಿರಲಿಲ್ಲ. ಇದು ಒಂದು ಸುಯೋಗ ನನಗೆ ಸಿಕ್ಕಿರೋದೇ ತುಂಬ ಒಂದು ಖುಷಿ ಕೊಟ್ಟಿದೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಮತ್ತು ಸ್ಟೇಜ್ ಮೇಲೆ ಇರೋರಿಗೂ, ಮುಂಭಾಗದಲ್ಲಿರೋರಿಗೂ ಎಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸೋಕ್ಕೆ ಖುಷಿ ಪಡ್ತೀನಿ. ಈ ಕಾಫಿ ಬಾರ್ಗೆ 61 ವರ್ಷ ಆಗಿದೆ ಅಂತ ಹೇಳಿದ್ರೆ ಅದು ಕನಸು ಅಂತಲೇ ಅನಿಸ್ತಾ ಇದೆ. ಯಾಕೆಂದರೆ ಒಂದು ಸಣ್ಣ ಕಾಫಿ ಬಾರ್ ಒಂದು ಕಾರ್ ಶೆಡ್ನಲ್ಲಿ ಶುರು ಮಾಡಿದಂಥ ನಮ್ಮ ತಂದೆ ತಾಯಿಗಳಿಗೆ ಅವರ ಆಶೀರ್ವಾದದಿಂದ ನಾವು ಮುಂದೆ ಬಂದಿದ್ದೀವಿ. ಅದು ಅಂತ ಕೊಟ್ಟಿರುವಂಥ ಸಂತೋಷ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಪುಸ್ತಕ ಮಾಡಬೇಕು ಅನ್ನೋದು ನನ್ನ ಚಿಕ್ಕ ವಯಸ್ಸಿನಲ್ಲೇ ಇತ್ತು. ಒಂದು ಡಾಕ್ಟ್ರೇಟ್ ತೊಗೋಬೇಕು ಅನ್ನೋದು, ಇನ್ನೊಂದು ಪುಸ್ತಕ ನಮ್ಮ ಬಗ್ಗೆ ಬರಬೇಕಾಗಿರೋದು ಅನ್ನೋದಂತ ಭಾಳ ಕನಸಲ್ಲಿದ್ದು. ಅದಕ್ಕೆ ಎರಡಕ್ಕೂ ಕಾರಣಕ್ಕಂತಾಗಿರೋದು ನಿಮ್ಮ ಸಹವಾಸದಿಂದನೇ ಆಗಿರೋದಲ್ಲ. ಕಸ್ಟಮರು ನಮಗೆಲ್ಲ ನಮ್ಗೆ ಕೊಟ್ಟಿರುವಂಥ ಎಲ್ಲ ಖುಷಿ ನಿಮ್ಮಿಂದನೇ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದನ ಅರ್ಪಿಸ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದಂಥ ನಮ್ಮ ಜಸ್ಟಿಸ್ ದೇವದಾಸ್ ಅವರು ನಮ್ಮ ಹೋಟ್ಲಿಗೆ ವಾರಕ್ಕೆ ಒಂದು ಸಲ ಗ್ಯಾರಂಟಿ ಬಂದೇ ಬರ್ತಾರೆ. ಫಸ್ಟ್ ನಾನು ಅವ್ರನ್ನ ಕೇಳ್ಕೊಂಡಿದ್ದೆ. ಅವರು ನಾನು ಬರ್ತೀನಿ ಅಂತೇಳಿ ಹೇಳಿದಾಗ ಅದು ಆದಷ್ಟು ಖುಷಿ. ಯಾಕೆಂದರೆ ನಾವು ಒಂದೇನೋ ಒಂದು ಕಲ್ಪನೆಯಲ್ಲಿದ್ವಿ, ಜಡ್ಜ್ಗಳಂದರೆ ನಾವು ಅವ್ರ ಹತ್ರ ಹೋಗಬಾರ್ದು, ಮಾತಾಡಬಾರ್ದು, ಅವ್ರ ಬಗ್ಗೆ ದೂರ ಇರಬೇಕು ಅನ್ನೋದು ಈ ಥರ ಎಲ್ಲ ಭಾವನೆಗಳಿತ್ತು. ಆದರೆ ಅವರು ನಮ್ಮನ್ನು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಕರೆದು ಜೊತೆಯಲ್ಲೇ ನಿಂತು ನಮ್ಮ ಜೊತೆ ತಿನ್ನುವಾಗ ಇದು ನಮಗೆ ಸಿಕ್ಕಿರೋದಂಥ ಸುಯೋಗ. ಹಾಗೆ ಈ ಪುಸ್ತಕ ಬರಲಿಕ್ಕೆ ಕಾರಣ ಆಗಿರೋದಂತಕ್ಕೆ ವಿಶ್ವೇಶ್ವರ ಭಟ್ರು ನಾನು ಯಾವಾಗಲೂ ಕೇಳ್ತಾಯಿದ್ದೆ, ನನಗೊಂದು ಪುಸ್ತಕ ಮಾಡಬೇಕು ಸರ್, ನಮ್ಮ ಮನೆಯಿಂದ ಯಾರು ಒಬ್ಬರು ಅದನ್ನು ಬರೀಬೇಕು ಅಂದಾಗ, ಇಲ್ಲ ನೀವು ಹೇಳಿ, ನೀವು ಮುಂದುವರಿಸಿ, ನಾನು ಸಹಾಯ ಮಾಡ್ತೀನಿ ಅಂತ ಯಾವಾಗಲೂ ಹೇಳೋರು. ಬಟ್ ಅದಕ್ಕೆ ಯಾವತ್ತೋ ಒಂದು ದಿವಸ ಕಾರಣದಿಂದ ಬಂದಾಗ JP ನಗರದಲ್ಲಿ ನಾನು 2 ವೀಲರ್ನಲ್ಲಿ ಬರ್ತಾಯಿದ್ದೆ. ಆವಾಗ ನಮ್ಮ ಸುದರ್ಶನ್ ಅವರು ಅಲ್ಲಿ ಆಟೋಗೋಸ್ಕರ ಕಾಯ್ತಾ ನಿಂತಿದ್ದರು. ಆವಾಗ ನೀವು ಯಾವ ಕಡೆ ಹೋಗ್ತಾಯಿದ್ದೀರಾ ಕೇಳಿದಾಗ ರಾಷ್ಟ್ರೋತ್ಥಾನದ ಕಡೆ ಹೋಗ್ತಾಯಿದ್ದೀನಿ ಅಂದರು. ಆಗ ನಾನು ಬಿಡ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಬರುವಾಗ ಅವ್ರ ಹತ್ರ ಕೇಳಿದೆ, ಈ ಥರ ಒಂದು ಪುಸ್ತಕ ಮಾಡಬೇಕು ಅಂತಿದ್ದೆ, ಎಷ್ಟೋ ವರ್ಷದಿಂದ ಅದಕ್ಕೆ ಟೈಮ್ ಬಂದಿಲ್ಲ ಅಂದೆ. ನೀವು ಸೀರಿಯಸ್ಸಾಗಿ ಹೇಳ್ತಾಗಿದ್ರೆ ಹೇಳಿ, ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂದರು. ಇಲ್ಲ, ಖಂಡಿತ ಬೇಕು ಅಂತೇಳಿ ಹೇಳಿದೆ. ಆವಾಗ ಅವರು ಒಂದು 2 3 ದಿವಸದೊಳಗಡೆಗೆ ವಿನಾಯಕ್ ಭಟ್ ಅವ್ರನ್ನ ಕಳಿಸ್ಕೊಟ್ರು. ಅಲ್ಲಿಂದ ಶುರುವಾಗಿದ್ದ ಜರ್ನಿ ಒಂದು 6 ರಿಂದ 7 ತಿಂಗಳಾಗಿದೆ. ಅದು ಹೀಗೆ ಮುಂದುವರಿತಾ ಬಂದಿದೆ. ಅದಕ್ಕೆ ತಕ್ಕಂತೆ ವಿಶ್ವೇಶ್ವರ ಭಟ್ರು ಅವ್ರ ಸಲಹೆ, ಈ ಸಲಹೆ ಎಲ್ಲದಿಂದ ಸೇರಿ ಎಲ್ಲರಿಗೂ ಅದಾಯಿತು. ಈ ಪುಸ್ತಕ ಬಿಡುಗಡೆಗೆ ಯಾರು ನಮ್ಮ ಬೆಂಗಳೂರು ಸೌತ್ ಭಾಗದಿಂದನೇ ಯಾರು ಮಾಡಿಸ್ಬೇಕು ಅಂದಾಗ ತೇಜಸ್ವಿ ಸೂರ್ಯ ಅವ್ರ ಮನೆಗೆ ಹೋದೆ. ಅವರು 12ನೇ ತಾರೀಕು ಆಗಲ್ಲಪ್ಪ, ಆವತ್ತು ಬೇರೆ ಕಾರ್ಯಕ್ರಮ ಇದೆ, ಅದು ಬಿಟ್ಟು ಬೇರೆ ಭಾನುವಾರ ಯಾವ ಥರ ಹೇಳುವುದರು. 19 ಏಪ್ರಿಲ್ ಅಂದೆ. ಆಯಿತು, ನೀನು ಮುಂದುವರ್ಸು, ನಾನು ಅದು ಮಾಡ್ತೀನಿ ಅಂದರು. ಹಾಗಾಗಿ ಅವರೆಲ್ಲರ ಸಹಕಾರದಲ್ಲಿ ಇದನ್ನು ಮುಂದುವರಿಯಿತು. ನಮ್ಮ ಮಂತ್ರಾಲಯದ ಶ್ರೀಗಳನ್ನ ಕರಿಬೇಕು ಅಂತ ಭಾಳ ಆಸೆ ಇತ್ತು. ಅವರು ಕೂಡ ಬರ್ತೀನಿ ಅಂತ ಒಪ್ಪಿಕೊಟ್ರು. ಕಾರಣಾಂತರಗಳಿಂದ ಇವತ್ತು ಅಕ್ಷಯ ತದಿಕೆ ಬಿದ್ದಿರೋದ್ರಿಂದ ಅಲ್ಲಿ ಗಂಧ ಲೇಪನದ ಕಾರ್ಯಕ್ರಮ ಇದ್ದಿದ್ದು, ಮತ್ತು ಒಂದು 6 ಜನ ಜಸ್ಟಿಸ್ಗಳು ಬರ್ತಾಯಿದ್ದಾರೆ. ನನ್ನ ಬರೋಕ್ಕೆ ಆಗೋದಿಲ್ಲ, ಇನ್ನು ಅಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ ಅಂತೇಳಿ ಹೇಳಿ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಮತ್ತು ನಮ್ಮ ಉದಯ್ ಗರುಡಾಚಾರ್ ಅವರು ಅಷ್ಟೇ ಹೋಗಿ ಕೇಳಿದ ತಕ್ಷಣ ಬರ್ತೀನಿ ಅಂತ ಒಪ್ಕೊಂಡು ಮಾಡಿದ್ರು. ನಮ್ಮ ನಾಡೋಜ ಡಾಕ್ಟ್ರು, ನಾವು ಅವರು ದಿನ ಅರ್ಧ ಗಂಟೆ ಆಲ್ಮೋಸ್ಟ್ ಮಾತಾಡ್ತೀವಿ. ನಮಗೆ ಅವ್ರಿಗೆ ಒಂದು ಪರಿಚಯ ಹೇಗೆ ಅಂತ ಹೇಳಿದ್ರೆ, ಮೋರ್ ದೆನ್ ಮೆಡಿಸನ್, ಅವರು ಮಾತೇ ನಮ್ಮ ಮೆಡಿಸನ್ನು. ಹಾಗಾಗಿ ಅವ್ರ ಜೊತೆಗೆ ಇದ್ದು ಯಾವಾಗಲೂ ಅವರು ನಮಗೆ ತುಂಬ ಸಲಹೆಗಳು ಕೊಡ್ತಾರೆ. ಆ ಸಲಹೆಗಳನ್ನ ತಗೊಂಡು ನಾವು ತುಂಬ ಮುಂದುವರೆದಿದ್ವಿ. ಈ ಥರ ಎಲ್ಲ ಕಾರ್ಯಕ್ರಮಗಳಿಗೆ ನೀವೆಲ್ಲ ಬಂದು ಸಹಭಾಗಿ ಕೊಟ್ಟಿರೋದ್ರಿಂದ ನಾನು ಎಲ್ಲರಿಗೂ ಚಿರಋಣಿ ಆಗಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.